ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಇವತ್ತೊಂದು ವಿಶೇಷ ಸಂವಾದ, ಸಂಗೀತ ಸಂವಾದ ಅಂತ ಹೇಳ್ಬೋದು, ಅಂತ ಒಂದು ಅಪೂರ್ವವಾದಂಥ ಕಾರ್ಯಕ್ರಮವನ್ನ ನಾವಿವತ್ತು ಆಯೋಜಿಸಿದ್ದೇವೆ. ಬಹಳ ತರಗತಿಯಲ್ಲಿ ಒಂದು ತಾವು ಹೇಗೆ ನಮ್ಮೊಂದಿಗೆ ಆತ್ಮೀಯ ವಾತಾವರಣ ಅಷ್ಟೇ, ಎಲ್ಲರಿಗೂ ಪರೀಕ್ಷೆಯಲ್ಲಿ ನಾವೆಲ್ಲ ವ್ಯಸ್ತರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವವರು ವಿಶೇಷ ಹೆಸರಿನ ವಿಶೇಷ ಕಲಾವಿದರಾಗಿರುವಂತಹ ಮಿಥುನ್ ಚಕ್ರವರ್ತಿಯವರು. ಶ್ರೀಯುತ ಮಿಥುನ್ ಚಕ್ರವರ್ತಿ ಅವರನ್ನ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ, ಕನ್ನಡ ವಿಭಾಗದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಕಾರ್ಯಕ್ರಮ ನಮ್ಗೆ ಒಂದು ಹಬ್ಬದ ವಾತಾವರಣ. ಯಾರೇ ಮುಂಬೈಗೆ ಕಲಾವಿದರು ಸಾಹಿತಿಗಳು ಬರಲಿ ಸರ್, ನಮ್ಮ ವಿಭಾಗಕ್ಕೆ ಒಂದು ಭೇಟಿ ಕೊಡುವಂಥದ್ದು. ಅದಕ್ಕೆ ಕಾರಣಕರ್ತರಾಗುವರು ನಮ್ಮ ಗುರುಗಳು, ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಜನ್ ಉಪಾಧ್ಯಾಯ ಸರ್. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ನಮ್ಮ ಎಲ್ಲ ಸಂಶೋಧನಾ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಬಹುಶಃ ನಮ್ಮಲ್ಲಿ ಅನೇಕ ನಮಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನ, ನಿನ್ನೆ ತಮ್ಮೊಂದಿಗೆ ನಾವು ಭೇಟಿಯಾದೆವು, ಆಗ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡೆವು. ಇವತ್ತು ಈಗ ತಮ್ಮ PhD ವಿಷಯವನ್ನ ಹೇಳಿಕೊಂಡಾಗಲೇ ಮೈಯೆಲ್ಲ ರೋಮಾಂಚನವಾಯಿತು. ಒಂದು 2 ಸೆಕೆಂಡಿನ ಮಾತಿಗೆ. ಹಾಗಿದ್ರೆ ಇಡೀ ನಿಮ್ಮ PhD ಥೀಸಿಸ್ ಅನ್ನ ಓದಿದ್ರೆ ನಮ್ಗೆ ಯಾವ ಅನುಭವ ಆಗ್ಬೋದು ಗೊತ್ತಿಲ್ಲ. ಸರ್ ಹೇಳಿದಾಗೆ ನಮ್ಮದು ಕೂಡ ಒಂದು ವಿನಂತಿ, ಅದನ್ನ ದಯವಿಟ್ಟು ಒಂದು ಪುಸ್ತಕ ರೂಪದಲ್ಲಿ ತನ್ನಿಂದ ವಿನಂತಿಸ್ತಾ, ಮೊದಲು ನಾನು ಪ್ರೊಫೆಸರ್ ಜನ್ ಉಪಾಧ್ಯಾಯ ಸರ್ ಅವರಲ್ಲಿ ವಿಭಾಗದ ಪರವಾಗಿ ಮಿಥುನ್ ಚಕ್ರವರ್ತಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸಣ್ಣ ವಿಶ್ವವಿದ್ಯಾಲಯ 170ರ ಸಂಭ್ರಮದಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಗೊತ್ತಿಲ್ಲ, ಮಾತ್ರ ಖಂಡಿತ ತಲೆ ಬರ್ತದೆ. ವಿಭಾಗದ ಸಂಘಟನೆ ಧನ್ಯವಾದಗಳು ಸರ್. ನಾನೀಗ ಜನ್ ಉಪಾಧ್ಯಾಯ ಸರ್ ಅವರಲ್ಲಿ ಮಿಥುನ್ ಚಕ್ರವರ್ತಿಯನ್ನು ನಮ್ಮೆಲ್ಲರಿಗೂ ಪರಿಚಯಿಸಬೇಕು, ಜೊತೆಯಲ್ಲಿ ಕೆಲವು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ವಿಶೇಷ ಕಾರ್ಯಕ್ರಮ. ಕವಿ, ಕಲಾವಿದರು ನಾಡಿನ ಆಸ್ತಿ ಅಂತ ನಾನು ಯಾವತ್ತೂ ಭಾವಿಸಿಕೊಂಡು, ನಮ್ಮಲ್ಲೊಂದು ಗಾದೆ ಮಾತಿದೆ, ಊರಿಗೆ ಬಂದವಳು ನೀರಿಗೆ ಬಾರದೇ ಇರ್ತಾಳೆ ಅಂತ ರಕ್ತಪೂರ್ಣಿಮಾ ಅವರು ಹೇಳಿದರು. ಮುಂಬೈಗೆ ಯಾರೇ ಸಾಹಿತಿಗಳು ಬರಲಿ ಅವರೊಂದಿಗೆ ಒಂದು ಸಾಹಿತ್ಯ ಸಂವಾದ ಯಥಾಸಾಧ್ಯ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಮಿಥುನ್ ಚಕ್ರವರ್ತಿ ಅವರಿದ್ದಾರೆ. ಅವರದ್ದು ಒಂದು ರೀತಿಯಲ್ಲಿ ಬಹುಮುಖ ಪ್ರತಿಭೆ. ಮೂಲತಃ ಅವರು ಶಿವಮೊಗ್ಗ ಜಿಲ್ಲೆಯವರು. ಸ್ನಾತಕೋತ್ತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡಿ, ಆ ಬಳಿಕ ಮಂಗಳೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು, ತದನಂತರ ಅನೇಕ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಅವರು ಶಿರ್ವದಲ್ಲಿರುವಂತಹ ಅತ್ಯಂತ ಮಹತ್ವದ ಒಂದು ಮಹಾವಿದ್ಯಾಲಯ ಅಲ್ಲಿಯ ಕಾಲೇಜಿನ ಪ್ರಾಚಾರ್ಯರಾಗಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳ ಸಂತೋಷ ಅಂತ ಹೇಳಿದ್ರೆ, ಅವರು ಇವತ್ತು ರಾಷ್ಟ್ರಮಟ್ಟದ ಕಲಾವಿದರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಸಾಹಿತ್ಯದ ಜೊತೆಗೆ ಸಾಹಿತ್ಯವನ್ನು ಚೆನ್ನಾಗಿ ಓದಿಕೊಂಡರು. ಅವ್ರು ನಿನ್ನೆ ಅವ್ರು ಕೂಡ ಮಾತಾಡ್ತಾ ವಚನ ಸಾಹಿತ್ಯ, ಜಾನಪದ ಇಂಥದನ್ನೆಲ್ಲ ಹಾಡ್ತಾನೆ ನಾನು ಸಂಗೀತವನ್ನು ಕಲಿತು ಸಂಗೀತದ ಉಪಾಸನೆಯಲ್ಲಿ ತೊಡಗಿಕೊಂಡಿದ್ದರು. ಇದು ಬಹಳ ಮಹತ್ವ. ಕಳೆದ 2 ದಶಕಗಳಿಂದ ಅವರು ಸಂಗೀತದ ಅಧ್ಯಯನದಲ್ಲಿ ನಿರತರಾಗಿದ್ದರು. ಅವರ ಆಸಕ್ತಿ ನೋಡಿ, ಅವರು ಇರೋದು ಶಿರ್ವದಲ್ಲಿ, ದಕ್ಷಿಣ ಕನ್ನಡದಲ್ಲಿ. ಅವರ ಗುರುಗಳು ಇರೋದು ಹುಬ್ಬಳ್ಳಿಯಲ್ಲಿ. ತಿಂಗಳಿಗೆ 1-2 ಬಾರಿ ಅಲ್ಲಿಗೆ ಹೋಗಿ, ಧಾರವಾಡಕ್ಕೆ ಹೋಗಿ ಸತತವಾಗಿ, ಇದೊಂದು ರೀತಿಯ ತಪಸ್ಸು ಅಂತ ಹೇಳ್ತಾರೆ, ಕಲಾ ತಪಸ್ಸು ಅಂತ. ಆ ಭಾಗದ ಒಂದು ಆಸಕ್ತಿಯಿಂದ ಸಾಹಿತ್ಯದ ಪಾಠ ಪ್ರವಚನದ ಜೊತೆಗೆ ಒಂದು ದೊಡ್ಡ ಕಾಲೇಜಿನ ಪ್ರಾಚಾರ್ಯರಾಗಿ ಸಂಗೀತದ ಸುದೆಯನ್ನು ನಾಡಿನ ತುಂಬೆಲ್ಲ ಮಾಡ್ತಿದ್ದಾರೆ. ಅವರ ಗುರು ಪರಂಪರೆ ಬಹಳ ದೊಡ್ಡದು, ಅಭಿಮಾನ ಪಡಬೇಕು. ಮಲ್ಲಿಕಾರ್ಜುನ ಮನ್ಸೂರ, ಪಂಡಿತ್ ರಾಜಶೇಖರ ಮನ್ಸೂರ, ಆ ಪರಂಪರೆಯಿಂದ ಬಂದು ಇಂಗ್ಲಿಷ್ ಅಧ್ಯಯನ ಮಾಡಿ ಸಂಗೀತವನ್ನು ಕಲಿತು, ಸಂಗೀತದಲ್ಲಿ ಸಾಧನೆ ಮಾಡಿ ನಿನ್ನೆ ಬಹಳ ದೊಡ್ಡ ಒಂದು ಶಿಷ್ಯನಾಗಿ ಬಹಳ ದೊಡ್ಡ ಕೂಡ ಅಭಿಮಾನ ಪಡುವ ಸಂಗತಿ. ಹಾಗಾಗಿ ಅವರು ನಮ್ಮ ವಿಭಾಗಕ್ಕೆ ಬಂದಿರುವುದು ನಮ್ಮ ಭಾಗ್ಯ. ವಚನ ಸಾಹಿತ್ಯವನ್ನ ಚೆನ್ನಾಗಿ ಹಾಡ್ತಾರೆ, ಅದು ನಮ್ಮ ಖುಷಿ ಕೊಡುವಂತಹ ಒಂದು ಸಂಗತಿ. ಹಿಂದೂಸ್ತಾನಿ ಸಂಗೀತವನ್ನ ಎಲ್ಲರೂ ಹಾಡ್ತಾರೆ. ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಅನಕ್ರ ಅವರ ಪ್ರೇರಣೆಯಿಂದ ನಮ್ಮ ವಿಶೇಷವಾಗಿ ನಮ್ಮ ಬಹಳ ನಾಡಿನ ಮಹಾನ್ ಕಲಾವಿದ, ಮುಂಬೈಯಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದಂತಹ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಆ ಪರಂಪರೆಯನ್ನು ಅವರು ಮುಂದುವರಿಸಬೇಕು ಎನ್ನುವ ಒಂದು ಆಶಯ ನಮಗಿದೆ. ಹಾಗಾಗಿ
ಇವತ್ತು ಕೆಲವು ವಿಚಾರಗಳನ್ನ ತಮ್ಮ ಅಧ್ಯಯನ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರೆ ಉಪಕಾರ ಆಗುತ್ತೆ. ನಮಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸಿಗದಂತಹ ಒಂದು ಲಾಭ ಈ ಥರದ ಒಂದು ಸಂವಾದದಲ್ಲಿ. ಬೇಂದ್ರೆ ಹೇಳ್ತಾರಲ್ಲ, ಇದು ಯುಗಾದಿ ಆಗಿರೋ ಸಂವಾದಿ ಅಂತ. ಸಂವಾದದ ಮುಖಾಂತರವಾಗಿ ವಾದ ವಿವಾದಗಳು ಎಲ್ಲ ಕಡೆ ನಡೀತಾ ಇದೆ. ಸಂವಾದ ಬಹಳ ಒಂದು ರೀತಿಯಲ್ಲಿ ಕಲ್ಚರಲ್ ಡಿಸ್ಕೋರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಥರದ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ವೇದಿಕೆ ತಮಗೋಸ್ಕರ ತೆರೆದಿರ್ತೇವೆ. ವಿಚಾರಗಳನ್ನು ಹಂಚಿಕೊಂಡು ಒಂದು ಎರಡು ಹಾಡನ್ನು ಹಾಡಿದರೆ ನಮಗೆ ಖುಷಿ ಆಗುತ್ತೆ. ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ, 12 ಕಾಲಿಗೆ ಅವರಿಗೆ ಬೇರೆ ಯಾವುದೋ ತುರ್ತು ಕೆಲಸಕ್ಕೆ ಹೋಗಬೇಕಾಗಿದೆ. ಅದನ್ನು ಅರ್ಧ ಗಂಟೆ ಅವಧಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರೆ ಉಪಕಾರ ಆಗುತ್ತೆ. ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯನ್ನು ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮವನ್ನು ತುಂಬ ಧನ್ಯವಾದಗಳು ಸರ್. ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು, ನಮ್ಮ ಪರಂಪರೆಯ ಬಗ್ಗೆ ಬಹಳ ಗೌರವವನ್ನು ತಾವು ಸೂಚಿಸಿದ್ದೀರಿ. ಇದು ಸಂಗೀತ ಸಂವಾದ ಅಂಥೇಳಿ ನಾವು ಇಟ್ಕೊಂಡಿರೋದ್ರಿಂದ ಸಂವಾದದ ರೂಪದಲ್ಲಿ ಅದಿರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಭಾಳ ದೊಡ್ಡ ಒಂದು ಪರಂಪರೆಯ ಭಾಗವಾಗಿ ನಾನು ಸಂಗೀತವನ್ನು, ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೀನಿ. ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸುಪುತ್ರ ಪಂಡಿತ್ ರಾಜಶೇಖರ್ ಮನ್ಸೂರ್ ನನ್ನ ಗುರುಗಳು. ಅವರ ಹೆಸರು ಹೇಳುವಾಗ ಮೈ ರೋಮಾಂಚನ ಆಗುತ್ತೆ. ಒಂದು 10 ವರ್ಷದ ಸೀಮಿತ ಕಾಲ ಮಾತ್ರ ನನಗೆ ಅವರಲ್ಲಿ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಸಿಕ್ಕಿತು. ಅವರು ನನಗೆ ತರಗತಿಯಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕೂಡ 1.5 ವರ್ಷ ಮಾತ್ರ ಅವರನ್ನು ಸಿಕ್ಕಿತು. ನಾನು ಸೆಕೆಂಡ್ ಇಯರ್ MA ಯಲ್ಲಿರುವಾಗ ಅವರು ರಿಟೈರ್ ಆದರು. 2003ರಲ್ಲಿ ಅವರು ರಿಟೈರ್ ಆದರು. ಹಾಗೆ ಅವರು ರಿಟೈರ್ ಆದ ಕೂಡಲೇ ಅವರು ವೈಯಕ್ತಿಕ ಕಾರಣಗಳಿಗಾಗಿ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. 3 ಜನ ಸುಪುತ್ರರು ಬೆಂಗಳೂರಿಗೆ ಹೋದರು. ಸೊ ಬೆಂಗಳೂರಿಗೆ ಹೋದ ನಂತರ ನಾನು ಅವರಲ್ಲಿ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. 2010ರಿಂದ ಒಂದು 2020ರವರೆಗೆ ಕಮ್ಮಿ ನಿರಂತರವಾಗಿ ಯಾವ ತಿಂಗಳು ತಪ್ಪಿಸದೆ. ಅದು ಸರ್ ಹೆಗ್ಗಳಿಕೆ ಅಂತ ಹೇಳ್ತೀನಿ. ಯಾಕಂದರೆ ಅವರು ಯಾವ ತಿಂಗಳು ನನಗೆ ಡೇಟ್ ಇಲ್ಲ ಅಂತ ಹೇಳಿಲ್ಲ. ನಾನು ಕೇಳಿದೆ ಭಾಳಷ್ಟು ಎಲ್ಲ ಹಬ್ಬ ಹರಿದಿನಗಳು ನನಗೆ ಇರ್ತಿದ್ದೆ ರಜೆಗಳ ಅನುಕೂಲತೆಗಾಗಿ. ಹಾಗೆ ತುಂಬ ಒಂದು ಶಿಸ್ತುಬದ್ಧವಾದ ಮಿತಭಾಷಿಯಾದ ನನ್ನ ಗುರುಗಳು ನನ್ನನ್ನು ಏನು ಕಟ್ಟಿದ್ರು ಅಷ್ಟೇ. ಹಾಗಾಗಿ ಅವರು ಏನು ನನಗೆ ಪ್ರಸಾದ ರೂಪವಾಗಿ ಭಾಳ ದೊಡ್ಡ ಸಂಗೀತದ ಒಂದು ಬೆಳವಣಿಗೆಯನ್ನು ನನಗೆ ಏನು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದೊಂದೇ ನನ್ನ ಸದ್ಯದ ಆದ್ಯತೆ. ಅದು ಹೇಗಿದೆ ಅದನ್ನು ಮೂಲ ಸ್ವರೂಪದಲ್ಲಿ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಬೇರೆ ಬೇರೆ ಕ್ಷೇತ್ರದಲ್ಲಿ ನಡೀತಾ ಇರುವ ದಾಳಿ ಅನ್ನುವ ಶಬ್ದವನ್ನು ಬಳಸ್ತೇನೆ. ಆ ಥರದ ಸಾಂಸ್ಕೃತಿಕ ದಾಳಿಗಳು ಶಾಸ್ತ್ರೀಯ ಸಂಗೀತದಂಥ ಕ್ಷೇತ್ರದಲ್ಲೂ ಕೂಡ ಅದು ಆಗ್ತಾ ಇದೆ. ಕಾರಣಗಳು ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಬಹಳ ವಿಭಿನ್ನ, ಡೈವರ್ಸ್ ಆಗಿದೆ ಅದು. ಹಾಗಾಗಿ ಅದು ಒಂದು ಸಲ ಮೂಲ ಸ್ವರೂಪದಲ್ಲಿ ಅದು ಕಳೆದು ಹೋಗ್ಬಿಟ್ರೆ ಮತ್ತೆ ಸರಿ. ಈಗಷ್ಟೇ ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಭಾಳ ಚೆನ್ನಾಗಿ ಹೂವು, ಎಲೆ, ಕಾಂಡ, ಹಣ್ಣು ಎಲ್ಲ ಕಾಣ್ತಾ ಇದೆ. ನಾವು ಬೇರುಗಳ ಬಗ್ಗೆ ಎಷ್ಟು ಅಸಡ್ಡೆಯನ್ನು ಅಂತ ತೋರಿಸ್ತಾ ಇದ್ದೀವಿ ನಾವು ಅಂತ ಅವ್ರು ಹೇಳುವ ಮಾತು ತುಂಬ ನನಗೆ ಅರ್ಥಪೂರ್ಣ ಅಂತ ಅನ್ನಿಸ್ತು. ಹಾಗೆ ಘರಾನಾ ವ್ಯವಸ್ಥೆ ಅಂಥೇಳಿ ಸಂಗೀತದಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ ಆ ಘರಾನಾ ವ್ಯವಸ್ಥೆ ಅದು ಬುನಾದಿ, ಶಾಸ್ತ್ರೀಯ ಸಂಗೀತದ ಬುನಾದಿ. ಅದು ಬೇರೆ ಬೇರೆ ಕಾರಣಗಳಿಂದ ಯಾಕೋ ಗೊತ್ತಿಲ್ಲ, ಅದು ಅದರ ಬಗ್ಗೆ ಸಂಗೀತಗಾರರೇ ಅದ್ರ ಬಗ್ಗೆ ಒಂದು ರೀತಿಯ ಅಸಡ್ಡೆಯನ್ನು ತೋರಿಸ್ತಾರೆ, ಅಥವಾ ಅವರಿಗೆ ಅವ್ರ ಗುರು ಕೂಡ ಹೇಳಿಲ್ವೋ ಗೊತ್ತಿಲ್ಲ ನನಗೆ. ಸೊ ಅವರೇ ಒಂದು ತಪ್ಪು ಮಾದರಿಯನ್ನು ಸಂಗೀತದ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ರೆ ಯಾರು ಕಾಯ್ಬೇಕಾಗತ್ತೆ ಬೇರೆಗಳನ್ನು. ಹಾಗಾಗಿ ಆ ಘರಾನಾ ಪದ್ಧತಿಯ ಗಾಯಕಿಯಲ್ಲಿ ನಂಬಿಕೆ ಇಟ್ಕೊಂಡು ನನಗೆ ನನ್ನ ಗುರುಗಳು ಕಲಿಸಿದ್ದಾರೆ. ಮತ್ತು ಅದರ ಬಗ್ಗೆ ಭಾಳ ಸ್ಪಷ್ಟತೆಯನ್ನು ನನಗೆ ಕೊಟ್ಟಿದ್ದಾರೆ. ಯಾವ ಮಾತಾಡದೆ, ಭಾಳ ಕಡಿಮೆ ಸರ್, ಯಾವತ್ತೂ ಕೂಡ ಯಾವ ರಾಗ ಕಲಿಸ್ಕೊಡ್ತೇನೆ, ಈ ರಾಗದಲ್ಲಿ ಇಂತಿಂಥ ಸ್ವರಗಳಿದೆ, ಇದು ಗ್ರಾಮರು, ಯಾವತ್ತೂ ಹೇಳಿದವರಲ್ಲ. ಅದು ಜೈಪುರ ಹತ್ರಲ್ಲಿ ಘರಾನದ ಪರಂಪರೆಯೇ ಆಗಿದೆ. ಅಲ್ಲವೇ ಕಾರಣದಿಂದಲೂ ಮೌಖಿಕವಾಗಿಯೇ ಅದನ್ನು
ಕಲಿಬೇಕು ಅಂತ ಭಾಳ ಸ್ಪಷ್ಟತೆ ಇದೆ ಅದರಲ್ಲಿ. ಅಂದರೆ ನಾವು ಹೇಗೆ ನಂಬ್ತೇವೆ ಅಂದರೆ ನಮ್ಮ ಘರಾನದಲ್ಲಿ ಅದನ್ನು ಒಂದು ಸಲ ಅದು ಗ್ರಾಮರ್ ಹೇಳಿಬಿಟ್ರೆ ಅದು ಆ್ಯಕ್ಚುಲಿ ಅದು ನಷ್ಟ ಆಗಿಬಿಡುತ್ತೆ ಅದರ ಗುಣ ಅಂತ. ಮೌಖಿಕವಾಗಿಯೇ ಅದು ಅದನ್ನು ಅಂದರೆ ಅದೀಗ ಸಾಹಿತ್ಯಕ್ಕೂ ಸಂಗೀತಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಭಾಳ ಸಟ್ಲ್ ನ್ಯೂಯನ್ಸಸ್ ಇರ್ತವೆ ಸಣ್ಣ ಸಣ್ಣ, ಅದನ್ನು ಹೆಂಗೆ ಅಂತ ಹೇಳಲಿಕ್ಕಾಗಲ್ಲ, ಅದು ಯಾವ ಸ್ವರ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕಾಗೋದಿಲ್ಲ. ಸೊ ಶ್ರವಣದ ಮೂಲಕ ಭಾಳ ಸೂಕ್ಷ್ಮಗ್ರಾಹಿಯಾಗಿ ಶಿಷ್ಯ ಅದನ್ನು ಕೇಳಿನೇ ಆತ್ಮಗತ ಮಾಡ್ಕೊಳ್ಬೇಕಾಗುತ್ತೆ. ಕ್ವಾಂಟಿಫೈ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ನಮ್ಮ ಘರಾನದಲ್ಲಿ ಕೆಲವು ಜೋಡು ರಾಗಗಳಂತೆ, ಎಲ್ಲ ಘರಾನಗಳಲ್ಲಿ ಹಾಡುವ ರಾಗಗಳ ಮಿಶ್ರಣ ಇದೆ, ಅಂದರೆ 2 ರಾಗಗಳ ಮಿಶ್ರಣ. ಹಾಗಂತ ಅದು ಆ ರಾಗ ಈ ರಾಗ ಅರ್ಧ ಅರ್ಧ ಹಂಗಲ್ಲ, ಅದು 3ನೇ ರಾಗ. ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ ದಿ ಸಿಂಥೆಸಿಸ್. ಅದು ಹೇಗೆ ಬ್ಲೆಂಡ್ ಆಗಿದೆ ಅಂತಂದರೆ ಅದು 3ನೇ ಒಂದು ಉತ್ಪನ್ನ. ಈಗ ಅಪ್ಪ ಅಮ್ಮ ಮಗು, ಅಪ್ಪನ ಗುಣ ಎಷ್ಟಿದೆ ಆ ಮಗುವಲ್ಲಿ, ಅಮ್ಮನ ಗುಣ ಹೇಗೆ ಅದನ್ನು ಕ್ವಾಂಟಿಫೈ ಮಾಡ್ತಾರೆ, ಅದು 3ನೇ ಪ್ರಾಡಕ್ಟ್ ಅಲ್ಲ. ಮಗುವಿನ ಮಗುವಾಗಿ ಅದಕ್ಕೊಂದು ಐಡೆಂಟಿಟಿ ಇದೆ. ಆಗ 3rd ರಾಗ ಎಮರ್ಜೆನ್ಸ್ ಔಟ್ ಆಫ್ ದಿ ಸಿಂಥೆಸಿಸ್ ಆಫ್ 2 ರಾಗಸ್. ಸೊ ಹಾಗಾಗಿ ಈ ಥರದ ಕೆಲವು ರಾಗಗಳ ವಿಶ್ಲೇಷಣೆ ಮಾಡಿದ ಕೂಡಲೇ ಅದು ವಿಶ್ಲೇಷಣೆಗೆ ನಿಲ್ಕಲ್ಲ. ಅದು ಹೇಗೆ ವಿಶ್ಲೇಷಣೆ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅದನ್ನು ಸಂಗೀತ ಶ್ರವಣ ವಿದ್ಯೆ ಬೇಸಿಕಲಿ. ಒಂದು 10-20 ವರ್ಷ ಸಂಗೀತದಲ್ಲಿ ಪ್ರಾರಂಭ ಮಾಡಿದಾಗ ಬರೀ ಇಮಿಟೇಷನ್ ತುಂಬ ಇಂಪಾರ್ಟೆಂಟ್. ಸಾಹಿತ್ಯದಲ್ಲಿ ಇಮಿಟೇಷನ್ ನಾವು ಮಾತಾಡ್ತೀವಿ, ಫಸ್ಟ್ ಇಮಿಟೇಟ್ ಮಾಡಿ, ಇದರಲ್ಲಂತೂ ಭಾಳ ಇಂಪಾರ್ಟೆಂಟ್. ಗುರು ಹೇಗಿದ್ದ ಅಂದರೆ ಅದಕ್ಕೆ ಮೊದಲು ಯೋಗ್ಯ ಗುರುವನ್ನು ಹುಡ್ಕೊಳ್ಬೇಕು. ನಾವೀಗ ಗುರುನೇ ಕ್ವಾಲಿಫೈ ಅಲ್ಲ ಅಂತ ನಾವು ಹುಡುಕ್ಬಿಟ್ರೆ ನಮ್ಗೆ ದಾರಿ ಸಿಗ್ತದೆ. ಸೊ ಒಂದು ಒಳ್ಳೆಯ ಗುರು, ಕ್ವಾಲಿಫೈಡ್ ಗುರು ನಿಮ್ಗೆ ಸಿಕ್ಕಿದ ಅಂತಂದರೆ ಸಂಪೂರ್ಣ ಸರೆಂಡರ್ ಆಗಿ ಒಂದು 20 ವರ್ಷ ನೀವು ಬರೀ ಅವರನ್ನು ಇಮಿಟೇಟ್ ಮಾಡಿ, ಅದು ಮಿನಿಮಮ್ ಅಷ್ಟೇ. ಅದನ್ನು ಮಾಡಿದ ನಂತರ ನಿಮಗೆ ಅದರಲ್ಲಿ ಒಳಗಳು, ದಾರಿಗಳು, ಬೆಳಕು ಕಾಣಬಹುದು. ಅದೊಂದು ಪ್ರಯತ್ನ. ಇಷ್ಟು ದೊಡ್ಡ ಸ್ಪಷ್ಟವಾದ ಒಂದು ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ನಾವು ಮೂಲ ಸ್ವರೂಪದಲ್ಲಿ ಅದನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಅದಕ್ಕೆ ಕ್ಷಮೆ ಇರೋದಿಲ್ಲ, ಮತ್ತೆ ಸಿಕ್ಕೋದಿಲ್ಲ. ಹಾಗಾಗಿ ಈಗೆಲ್ಲ ಪಾಪ್ಯುಲರ್ ಜನಪ್ರಿಯ ಇದಕ್ಕೆ ನಾವು ಈಲ್ಡ್ ಆಗಿಬಿಟ್ರೆ ಈಗ ನಾವು ಪಾಪ್ಯುಲರ್ ಆಗ್ಬೋದು ಮತ್ತು ದುಡ್ಡನ್ನು ಗಳಿಸ್ಬಿಡ್ಬೋದು. ಅದು ದೊಡ್ಡ ವಿಷಯ ಅಲ್ಲ. ಈಗ ಪಾಪ್ಯುಲರ್ ಆಗೋದು ದೊಡ್ಡ ವಿಷಯನೇ ಅಲ್ಲ. ಈಗ ಭಾಳ ಈಸಿಯಾಗಿ ಪಾಪ್ಯುಲಾರಿಟಿ ಸಿಗುತ್ತೆ. ಬಟ್ ಪಾಪ್ಯುಲಾರಿಟಿಯಲ್ಲಿ ಏನನ್ನು ಕಳ್ಕೊಳ್ತಾ ಇದ್ದೀವಿ ನಾವು, ನನಗೆ ನನ್ನ ಗುರುಗಳು ಭಾಳ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆ ದಾರಿಯಲ್ಲಿ ಜೈಪುರ್ ಅತ್ರವಲ್ಲಿ ಘರಾನ ಪದ್ಧತಿಯಲ್ಲಿ ಇರುವ ದುರ್ಲಭ ರಾಗಗಳು, ಅಂದರೆ ಈ ಕೆಲವು ರಾಗಗಳು, ನಿನ್ನೆ 2 ರಾಗ ಹಾಡಿದೆ ನಾನು, ಅವು ಈ ಮ್ಯೂಸಿಕ್ ಸರ್ಕಲಲ್ಲಿ ಸಿಗೋದಿಲ್ಲ, ಅವು ಹಾಡೋದಿಲ್ಲ, ಯಾರು ಹಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪನೇ ಟೈಮ್ ಅವೆಲ್ಲ ಮ್ಯೂಸಿಕ್ ಸರ್ಕಲಲ್ಲಿ ಕೇಳಲಿಕ್ಕೆ ಸಿಗುವಂಥ ರಾಗಗಳು ಯಾವುದೋ ಕಾರಣಕ್ಕಾಗಿ ಅವು ಹಿನ್ನೆಲೆಗೆ ಸರಿದು. ಸೊ ಈಗ ಒಂದು ಮ್ಯೂಸಿಕ್ ಸರ್ಕಲ್ನಲ್ಲಿ ಒಂದು 20-30 ರಾಗಗಳ ಚಾಲ್ತಿ ಇದೆ. ಅದೇ ಮತ್ತೆ ಚಾಲ್ತಿಯಲ್ಲಿ ಆಗ್ತಾ ಇರ್ತದೆ. ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಇವು ಸತ್ತೋಗ್ಬಿಡ್ತಾವಲ್ಲ. ಅವು ಎಷ್ಟು ಶತಮಾನಗಳ ಕಾಲ ಸಂಗೀತದ ಇದನ್ನು ಗಟ್ಟಿಯಾಗಿ ಹಿಡಿದಿದ್ವಲ್ಲ, ಮತ್ತು ಇದು ಹೋಗಿಬಿಟ್ರೆ ಹೇಗೆ? ಯಾವುದೋ ವ್ಯಕ್ತಿ ಸಾವು ನಮಗೆ ಬೇಗ ನಾಟಿ ಬಿಡುತ್ತಲ್ಲ. ಸಂಗೀತಗಾರನಾಗಿ ನನಗೆ ಒಂದು ರಾಗ ಅದು ಅದು ಕೇಳಲಿಕ್ಕೆ ಸಿಗಲ್ಲ, ಅದಿಲ್ಲ, ಮತ್ತು ಆ ತಲೆಮಾರಿನವ್ರಿಗೆ ಏಜ್ ಆಗಿದೆ, ಇನ್ನು ಅವ್ರು ಹಾಡ್ಲಿಕ್ಕೆ ಸಿಗೋದಿಲ್ಲ, ಅದು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಅದು ಆ ಸಾವು, ಅಂದರೆ ಆ ರಾಗ ಸಾವಿಗೆ ಇದ್ದಾಗ ಅದು ಭಾಳ ನಮಗೆ ಎಮೋಷನಲ್ ಭಾಳ ಇದಾಗಿದೆ. ಹಾಗಾಗಿ ಜೈಪುರ್ ಅತ್ರೌಲಿ ಘರಾನಾದ ಈ ಶೈಲಿಯಲ್ಲಿ ಇರುವ ನನಗೆ ನನಗೆ ಒಂದು ಸ್ವಲ್ಪ ಮಾತ್ರ ಸಿಕ್ಕಿದೆ. ತುಂಬ ರಾಗಗಳಲ್ಲಿ ಕೆಲವು ಮಾತ್ರ ನನಗೆ 10 ವರ್ಷದಲ್ಲಿ ನನ್ನ ಗುರುಗಳು ಎಷ್ಟು ಕಲಿಸ್ಲಿಕ್ಕೆ ಸಾಧ್ಯ ಕಲಿಸಿದ್ದಾರೆ. ನನಗೆ ಸಿಕ್ಕ ರಾಗಗಳೆಲ್ಲ ಗಟ್ಟಿಯಾಗಿ ನನಗೆ ಅದನ್ನು ಕಲಿಸ್ಕೊಟ್ಟಿದ್ದಾರೆ. ಸೊ ಆ ರಾಗಗಳನ್ನು ನಾನು ಉಳಿಸ್ಬೇಕು, ಸಾಧ್ಯ ಆದರೆ ಕಲಿಸ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಸಂಗೀತದಲ್ಲಿ. ತುಂಬ ದೊಡ್ಡ, ಮತ್ತು ನನ್ನ ಗುರುಗಳು ಅವ್ರ ಹತ್ರ ನಾನು 2010 ಹೋಗೋದಕ್ಕಿಂತ ಮುಂಚೆ ಒಂದು 10 ವರ್ಷ ನಾನು ಬೇರೆ ಕಡೆ ಕಲ್ತಿದ್ದೆ ಸಂಗೀತವನ್ನು, ಮತ್ತು ಹಾಡ್ತಾ ಇದ್ದೆ. ಹಾಗೆ ಅವರು ನಿಮ್ಮ ಹತ್ರನೇ ಕಲಿಬೇಕು ಅಂತ ನಾನು ಅವ್ರ ಹತ್ರ ಹೋದಾಗ ಅವರು ಕೇಳಿದರು, ಅಂದರೆ ಯಾಕೆ ನಿಮ್ಮ ಸಂಗೀತ ಕಲಿತೀರ, ಯಾಕೆ ತುಂಬ ಶಿಷ್ಯಂದ್ರನ್ನು ಬೆಳೆಸಬೇಕು ಅನ್ನುವ ಇದನ್ನೆಲ್ಲ ಅವ್ರ ಹತ್ರದಲ್ಲ ಅಷ್ಟೊಂದು ಇಟ್ಕೊಂಡು ಯಾಕಾಗಿ ನಿಮ್ಮ ಸಂಗೀತ ಕಲಿಬೇಕು. ನನಗೂ ಉತ್ತರ
ಏನಿಲ್ಲ, ನಾನು ನಿನಗೆ ನಿಮ್ಮ ಹಾಡು ಇಷ್ಟ ಆಗುತ್ತೆ, ನಾನು ನಿಮ್ಮ ಹತ್ರನೇ ಕಲಿಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಏನೇ ಬಂದರೂ ಕೂಡ ನೀವು ನನ್ನನ್ನು ತಗೊಳ್ಬೇಕು ಅಂತೇಳಿ ನಾನು 2-3 ವರ್ಷ ನನಗೆ ವೆಯ್ಟ್ ಮಾಡಿಸಿದ್ದೆ. ಅಂದರೆ ಇಲ್ಲಿ ನಾನು ಪ್ರೊಫೆಸರ್ ಆಗಿ ಯಾವಾಗ ಅವ್ರು ಇದ್ದರು ಆವಾಗಲೇ ನಾನು ಅವರಿಗೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಭಾಳ ಸ್ಟ್ರಿಕ್ಟ್ ಆದ ವ್ಯಕ್ತಿತ್ವ ಇತ್ತು ಅವ್ರದ್ದು, ಭಾಳ ಕಠಿಣವಾದ ವ್ಯಕ್ತಿ, ಭಾಳ ಸಂಪರ್ಕಕ್ಕೆ ಸಿಗದೇ ಇರುವ ವ್ಯಕ್ತಿ. ಸ್ವಲ್ಪ ಗೊತ್ತಿದ್ದವರಿಗೆ ಮಾತ್ರ ಅವರು ಹಾಡ್ತಾರೆ ಅಂತ ಗೊತ್ತಾಗುತ್ತೆ, ಬಿಟ್ಟರೆ ಏನೂ ಗೊತ್ತಾಗ್ತಿರಲಿಲ್ಲ. ಅವ್ರ ಪಾಡಿಗೆ ಅವರು ತಂದೆಯಂತಹ ಹಿಮಾಲಯ ಸದೃಶವಾದ ಸಂಗೀತದ ಇದನ್ನು ಮನೆಯಲ್ಲಿ ಕಲ್ತಿದ್ದರು. 40 ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಜೊತೆಗೆ ಅವರು ತಮ್ಮೂರಿಗೆ ಕೂತು ವೋಕಲ್ ಸಪೋರ್ಟ್ ಕೊಡ್ತಾರೆ. ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಹಾಡನ್ನು ಹಚ್ಚಿ ನೋಡಿದ್ರೆ ಈಗ ಅವರ ಹಿಂದೆ ಇದ್ದೇ ಇದ್ದಾರೆ. ತಂಬೂರಿ ಮಾತ್ರ ಅಲ್ಲ, ಹಾಡುಗಾರಿಕೆಯಲ್ಲಿ ಜೊತೆ ವೋಕಲ್ ಸಪೋರ್ಟ್ ಯಾವಾಗಂದನೂ ಅವರು 40 ವರ್ಷಗಳ ಕಾಲ ಅಂತಹ ದೊಡ್ಡ ವ್ಯಕ್ತಿಯ ತಂದೆಯನ್ನಾಗಿ ಪಡೆದ ಅಂಥ ದೊಡ್ಡ ವ್ಯಕ್ತಿಯ ಸುಪುತ್ರನಾಗಿ ಅವರ ಮೌನಕ್ಕೆ ನನಗೆ ತುಂಬ ಬೆಲೆ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಸ್ವಲ್ಪ 2 ವರ್ಷ ಅವ್ರ ಜೊತೆಗೆ ಒಡನಾಟ ಸಂಗೀತದಲ್ಲಿ ಪ್ರಾರಂಭ ಮಾಡಿ ಕೂಡ ನನಗೆ ಗೊತ್ತಾಯಿತು. ಇದು ಒಂಥರ ಅವರೇ ಹೇಳ್ತಾ ಇದ್ರು, ಕ್ರಿಯೇಟಿವ್ ರೆಸ್ಟ್ಲೆಸ್ನೆಸ್ ಅಂತ. ಕೆಲವರೆಲ್ಲ ಅವ್ರನ್ನ ಮೂಡಿ ಅಂತ ಇತ್ತು, ಕೆಲವರು ಸಿಟ್ಟಿಗೆ ಹೇಳ್ತಾರೆ ಬೇಗ, ತುಂಬ ಶಿಷ್ಯಂದರನ್ನ ಕಲಿಸಿ ಅವ್ರ ಬಾಗಿಲಾಗ್ತಿದ್ದಾರೆ, ಅವ್ರು ಮತ್ತೆ ಒಳಗೆ ಸೇರಿಸೋದಿಲ್ಲ. ಈ ಥರ ಎಲ್ಲ ಒಂದಿಷ್ಟು ಕಥೆಗಳು ಅವ್ರ ಬಗ್ಗೆ ಇತ್ತು. ಅವ್ರ ಹತ್ರ ಹೋಗ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ಏನೋ ನನ್ನ ಸುದೈವನೋ ಏನೋ ನನ್ನ ತಗೊಂಡಾಗ ತುಂಬ ಜನರಿಗೆ ಆಶ್ಚರ್ಯ ಆಯಿತು. ಮತ್ತು ಒಂದು ಸಲ ತಗೊಂಡ ಮೇಲೆ ತುಂಬ ಪರೀಕ್ಷೆ ಮಾಡಿದರು. ಈ ಒಂದು ಋಷಿಮುನಿಗಳು ತುಂಬ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾರೆ, ಹಾಗೆ ಭಾಳ ಪರೀಕ್ಷೆ. ನಾನು ರೆಕಾರ್ಡ್ ಫಸ್ಟ್ ಹೇಳಿದರು, ನೀನು ಯಾಕೆ ಕಲಿತೀಯ, ರೆಕಾರ್ಡ್ ಮಾಡಿ ಕಳಿಸಿದ್ರು. ನಾನು ರೆಕಾರ್ಡಿಗೆ ಕಳಿಸಿದ ಮೇಲೆ ಒಂದು 3 ತಿಂಗಳು ಕೇಳಲೇ ಇಲ್ಲ. ಸರ್ ಫೋನ್ ಮಾಡಿದಾಗ ಕೇಳಿದ್ರೆ ಅಂದರೆ ಕೇಳಲಿಲ್ಲ, ರೆಕಾರ್ಡು ಏನಿಲ್ಲ ಸಮಸ್ಯೆಗಳು. ಮತ್ತು ಆಮೇಲೆ ಮತ್ತೊಂದು ಸಲ ರೆಕಾರ್ಡ್ ಮಾಡಿ ಕೇಳಿದೆ, ಬಿಡಿ ಮತ್ತೊಂದು ರೆಕಾರ್ಡ್ ಮಾಡಿ ಕಲಿತು. ಅದು ಪ್ಲೇ ಆಗೋದಿಲ್ಲ ಅಂದರೆ ಇದ್ದಿರ್ಬೋದು, ಟೇಪ್ ರೆಕಾರ್ಡ್ ಸಮಸ್ಯೆಗಳು ಅದು ಇದು. ಮತ್ತೊಂದು ರೆಕಾರ್ಡ್ ಮಾಡಿ ಕಳಿಸ್ದೆ, ಮತ್ತೆ ಫೋನ್ ಮಾಡಿದೆ. ಮತ್ತೊಂದು ತಿಂಗಳಾದಮೇಲೆ ನೀನು ಕಿರಾನ ಘರಾನದ ಇನ್ಫ್ಲೂಯೆನ್ಸ್ ತುಂಬ ನಿಮ್ಮ ಮೇಲಿದೆ, ಈಗ ನೀನಾಗಲೇ ಹೊರಗಡೆ ಹಾಡ್ತಾ ಇದ್ದೀಯ, ನೀನು ಈಗ ನಿಮ್ಗೆ ಯಾಕೆ ಇಲ್ಲ ನನ್ನ ಹತ್ರ ಕಲಿಬೇಕು ಅಂತ ಅನಿಸುತ್ತೆ, ಭಾಳ ಪಾಪ್ಯುಲರ್ ಆದ ಆರ್ಟಿಸ್ಟ್ಗಳಿದ್ದಾರಲ್ಲ, ನೀನು ಅವ್ರ ಹತ್ರ ಹೋಗಿ ಕಲಿ, ವಿಲ್ ಬಿಕಮ್ ಎನ್ ಆರ್ಟಿಸ್ಟ್, ನನಗೆ ಧ್ವನಿ ಚೆನ್ನಾಗಿದೆ, ನಾನು ಹೋಗಿ ಕಲ್ತೀನಿ. ಮತ್ತು ನನಗೇನೋ ಅವರ ಸಾಹಿತ್ಯದ ಮೇಷ್ಟ್ರಾಗಿ ಅವರ ವ್ಯಕ್ತಿತ್ವ ನನಗೆ ಇಷ್ಟ ಆಗಿತ್ತು. ಕ್ಲಾಸ್ನಲ್ಲಿ ನಮಗೆ ಅವರು ಟ್ರಾನ್ಸೆಂಡೆಂಟಲಿಸ್ಟ್, ಅಮೇರಿಕನ್ ಟ್ರಾನ್ಸ್ಲೇಟ್ ಥೋರು ಎಮರ್ಸನ್ ಭಾಳ ಹೈಲಿ ಫೆಲೋಸಫಿ ಅದನ್ನು ಕಲಿಸ್ತಾ ಇತ್ತು. ಅವರ ವ್ಯಕ್ತಿತ್ವಕ್ಕೂ ಅವ್ರು ಕಲಿಸುವ ವಿಷಯಗಳಿಗೂ ತುಂಬ ಸಮಾನತೆ ಇದೆ ಅಂತ ನನಗನ್ನಿಸ್ತಿತ್ತು. ಮತ್ತು ಅಮೇರಿಕನ್ ಪೊಯಿಟ್ರಿ ಕಲಿಸ್ತಾ ಇತ್ತು, ಒಳ್ಳೆಯ ಡ್ರಾಮಾ ಕಲಿಸ್ತಾ ಇತ್ತು. ಸೊ ಅದೇನೋ ಅವರ ವ್ಯಕ್ತಿತ್ವ ಇಷ್ಟ ಆಗಿತ್ತು. ಅವರು ಅವರ ಹತ್ರ ಕಲಿಬೇಕು ಅಂತೇಳಿ ನಾನು ಹಿಂದೆ ಮುಂದೆ ಮತ್ತೆ ಬೆಳೆದಿದ್ದೆ. ಆನಂತರ ಒಂದು ದಿವಸ ನಾನು ನಿಮ್ಮ ಹತ್ರನೇ ಕಲಿಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ನೀವು ಯಾವಾಗ ತೊಗೊಳ್ತೀರೋ ಅವಾಗ ಅಲ್ಲಿ ತನಕ ನಾನು ಬೇರೆ ಎಲ್ಲೂ ಹೋಗಲ್ಲ, ನಾನು ನಿರಂತರ ಕಾಯ್ತಾ ಇರ್ತೀನಿ ಅಂತ. ಏನೋ ನನಗೆ ಆಯಿತು ಅಂತ ಕಟ್ಟು ಒಂದು ಡೇಟ್ ಕೊಟ್ಟು ಫೆಬ್ರವರಿ 10, 2010 ಅವತ್ತು ನನ್ನ ಪಾಠ ಪ್ರಾರಂಭ ಆಯಿತು. ನನಗೆ ಹೊಸ ಜೀವನ ಸಿಕ್ತು. ಮೊದಲು ನಾನು ಕಲಿತ ಸಂಗೀತಕ್ಕೂ ನಾನು ಇವ್ರ ಹತ್ರ ಘರಾನ ಪದ್ಧತಿಯಲ್ಲಿ ಕಲಿಯುವ ಸಂಗೀತಕ್ಕೂ ನನಗೆ ಸ್ಪಷ್ಟತೆ ಇಲ್ಲ, ಅದರ ಡಿಫ್ರೆನ್ಸಸ್ ನನಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆನೇ ಸಂವಾದ ಅಂತಿರೋದ್ರೆ ಅದಕ್ಕೂ ಮುಂಚೆನೇ ಸಂಗೀತ ನಮ್ಮ ತಂದೆ, ನಮ್ಮದು ಸಣ್ಣ ಹಳ್ಳಿ ತೆಲುಗುಂದ ಅಂತ, ಚಡೆ ಸೊರಬ ತಾಲೂಕು. ನನ್ನ ತಂದೆ ಸಂಗೀತ ಬಂದು ಹತ್ಕೊಂಡು ಓಡಿ ಹೋದವರು ಮನೆ ಬಿಟ್ಟು. ನಮ್ಮ ಅಜ್ಜ ಕೃಷಿ ಜಮೀನ್ದಾರ, ಇವರಿಗೆ ಪೋಲಿಯೋ ಆಗಿತ್ತು. ನನ್ನ ತಂದೆಗೆ 82 ವರ್ಷ ಈಗ ನನ್ನ ಜೊತೆ ಇದ್ದಾರೆ ಗುಜರಾತಿ. ಪೋಲಿಯೋ ಆಗಿದ್ದರಿಂದ ಅವರಿಗೆ ನೆಗ್ಲೆಕ್ಟೆಡ್ ಚೈಲ್ಡ್ ಅವರು. ಶಾಲೆಗೆ ಹಾಡುವ ಹುಚ್ಚು ಚಿಕ್ಕಪ್ಪೆ, ಗದ್ದೆಯಲ್ಲಿ ಮೇಲೆಲ್ಲ ಕೂತ್ಕೊಂಡು ಹಾಡು ಹೇಳ್ತಾ ಇರೋದು. ರೇಡಿಯೋದಲ್ಲಿ ಬರುವ ಮೊಹಮ್ಮದ್ ರಫಿ ಹಾಡುಗಳನ್ನು ಕೇಳ್ತಾ ಅದನ್ನೇ ಇಮಿಟೇಟ್ ಮಾಡಿ ಹಾಡೋದು. ಕಡೆಗೆ ಅವ್ರಿಗೇನೋ ಒಳಗಡೆ ಅನ್ನಿಸ್ತು, ಮುಂಬೈನಲ್ಲಿ ಅವಕಾಶಗಳು ಸಿಗುತ್ತೆ, ನಾನು ಹಾಡ್ಲಿಕ್ಕೆ ಕಲೀಲಿಕ್ಕಾಗುತ್ತೆ. ಅವರು ಏಕಾಏಕಿ ಕೇಳದೆ ಮನೆ ಬಿಟ್ಟು ಓಡೋಗ್ಬಿಟ್ಟು. ಎಷ್ಟೋ ವರ್ಷಗಳ ಕಾಲ, 1 ದಶಕಕ್ಕೂ ಹೆಚ್ಚು ಅವರು ಸಂಪರ್ಕವೇ ಇರಲಿಲ್ಲ ಮನೆ ಜೊತೆಗೆ. ಅವರು ಕಳೆದು ಹೋಗ್ಬಿಟ್ರು, ಮನೆಯಲ್ಲಿ ಹುಡುಕ್ಲಿಕ್ಕಾಗಿಲ್ಲ. ಕೃಷಿ ನಮ್ಮ ಪಾಡಿ ಅಜ್ಜಿ ಉಳ್ಕೊಂಡ್ರು, ಇವರು ಅಲ್ಲೇ ಉಳಿದ್ರು. ಇವರು ನಿರಂತರ ಇಲ್ಲಿ ಎಲ್ಲೆಲ್ಲೆಲ್ಲ ಏನೇನು ಕಷ್ಟಪಟ್ಟರೋ ಅವರಿಗೆ ಗೊತ್ತು. ಕ್ಲಬ್ನಲ್ಲಿ ಹಾಡ್ತಾ ಇದ್ರಂತೆ, ಮೊಹಮ್ಮದ್ ರಫಿ ಥರ ಹಾಡೋದು. ಮತ್ತು ಒಂದು ಸ್ಮರ ಅಂತ ಕೇಳಿದ್ರೆ ಮತ್ತೆ ಹಾಡೋದು. ಸೊ ಕ್ಲಬ್ನಲ್ಲಿ ಆರ್ಕೆಸ್ಟ್ರಾ ಜೊತೆಗೆ ಮತ್ತೆ ಹಾಡೋದು. ಅಲ್ಲಿ ಏನು ಊಟ ಸಿಗುತ್ತೆ ತಿನ್ನೋದು, ಎಲ್ಲ ಉಳಿಯೋದು,
ಮತ್ತು ಆ ಸಂಪರ್ಕದ ಮೂಲಕ ಲಕ್ಷ್ಮೀಕಾಂತ್ ಪ್ಯಾರಲ ಅವ್ರ ಜೊತೆಗೆ ಹಿನ್ನೆಲೆ ಗಾಯಕರಾಗಿ ವಾಯ್ಸ್ ಕೋರಸ್ ಕೊಡ್ಬೇಕಲ್ಲ, ಮೊದಲೆಲ್ಲ ಹೋಗ್ತಿದ್ರು, ರೆಕಾರ್ಡಿಂಗ್ ಇದ್ರೆ ಹೋಗ್ತಿದ್ರು, ಆರ್ಕೆಸ್ಟ್ರಾ ಹೇಳ್ತಾರೆ. ಅವರು ಒಂದು 10 ವರ್ಷ ಆದಮೇಲೆ ಅವ್ರಿಗೆ ಒಂದಾರು ಸಿಂಗಲ್ ಇಂಡಿವಿಜುವಲ್ ಹಾಡು ಹಾಡಬೇಕು ಅಂತ, ಸಿನಿಮಾದಲ್ಲಿ ಹಾಡಬೇಕು ಅಂತ ಇಷ್ಟ. ಬಟ್ ಅವ್ರಿಗೆ ಸಾಧ್ಯ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಯಾವಾಗ ಒಂದು ಹಂತದಲ್ಲಿ ಅವರಿಗೆ ಮನೆ ನೆನಪಾಯಿತು, ಮನೆಗೆ ಬಂದರು. ಮನೆಗೆ ಬಂದ ಕೂಡಲೇ ಇನ್ನು ನಿಲ್ಲೋದಿಲ್ಲ ಅಂಥೇಳಿ ಬೆಸ್ಟ್ ಏನು ಮಾಡಬೇಕು, ಮಗನ ಇಲ್ಲೇ ಉಳಿಸ್ಕೊಳ್ಬೇಕು ಅಂದರೆ ಅಂಥೇಳಿ ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿ. ಮದುವೆ ಆದ ನಂತರ ಅವರು ಹಿಂದಿ ವಿಷಯವನ್ನು ಮಾಡಿ ಪೋಲಿಯೋ ಅಂದರೆ ಹ್ಯಾಂಡಿಕ್ಯಾಪ್ಡ್ ಕೋಟದಲ್ಲಿ ಹಿಂದಿ ಮಾಸ್ಟರ್ ಆಗಿ ಹೈಸ್ಕೂಲಲ್ಲೇ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿ ಒಂದು 15 ವರ್ಷ ಮಾತ್ರ ಸರ್ವಿಸ್ ಸಿಕ್ಕಿದ್ದಾರೆ, ಲೇಟಾಗಿ ಸೇರಿದ್ರು. ಸೊ ಹಿಂದಿ ಮಾಸ್ಟರ್ ಆಗಿ ಅವರು ಉಳಿದ್ರು. ಮದುವೆ ಆದಮೇಲೆ ಅವ್ರು ಮತ್ತೆ ಮುಂಬೈಗೆ ಹೋಗ್ಬೋದು. ಸೊ ಅದು ಒಂದಿಷ್ಟು ಅಗಾಧವಾದ ನೆನಪುಗಳೇನಿತ್ತಲ್ಲ ಅವರಿಗೆ, ಆ ನೆನಪಿನ ದ್ಯೋತಕವಾಗಿ ನನಗೆ ಮಿಥುನ್ ಚಕ್ರವರ್ತಿ ಅಂತ ಈ ಬೆಂಗಾಲಿನ ಡಿಸ್ಕೋ ಡ್ಯಾನ್ಸರ್ ಹೆಸರನ್ನ ನನಗೆ ಇಟ್ಟು ಅಷ್ಟೇ, ಬೇರೆ ಅದಕ್ಕೆ ಯಾವುದೋ ಮತ್ತೆ ಹಿನ್ನೆಲೆ. ಹಾಗೆ ನನ್ನ ಪ್ರಾಥಮಿಕ ಪಾಠ ನನ್ನ ತಂದೆಯಿಂದ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ರು. ಮತ್ತು ನಮ್ಮ ಊರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಅದು ಇದ್ದಾಗ ಅವ್ರು ಹಾಡ್ತಿದ್ರು ಅಂತಂದ್ರೆ ನನಗೆ ಕರ್ಕೊಂಡು ಕಳಿಸ್ತಾರೆ. ಜೊತೆಗೆ ಅಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿಯ ಇದರಲ್ಲಿ ಒಳ್ಳೆ ಪ್ರೇಕ್ಷಕವಾಗಿ ಇಷ್ಟಪಡ್ತಿದ್ರು ಆ ಹಾಡನ್ನು. ಸ್ಟೇಜಿಗೆ ಬಂದರೆ ಒಂದು ಗೌರವ ಅಂತ ಊರಿನಲ್ಲಿ. ಸೊ ಭಕ್ತಿಗೀತೆ ಅವು ಇವೆಲ್ಲ ಹೇಳ್ಕೊಡ್ತಿದ್ರು, ಜಾನಪದ ಗೀತೆ. ಶಾಲೆಯಲ್ಲಿ ಎಲ್ಲ ಕಾಂಪಿಟೇಷನ್ಗಳು ಹಾಡಿನ ವಿಷಯದಲ್ಲಿ ನಾನು ಫಸ್ಟ್ ಎಲ್ಲ BA MA ಕಮ್ಮಿ ಆಯಿತು. BA ಎಂಡ್ ತನಕ ಹೋಗದೇ ಇದ್ದ ಊರುಗಳೇ ಇಲ್ಲ, ಎಲ್ಲ ಊರಿಗೂ ಕಾಂಪಿಟೇಷನ್ ಸಿಗೋದ್ರೆ ನೀವು ಪ್ರೈಸ್ ತಗೊಂಡು ಹೀಗೆ ಹಾಡು ಹಾಡ್ತಾ ಇದ್ದೆ. ಮತ್ತು ನನ್ನ ತಂದೆಗೆ ಗೊತ್ತಿತ್ತು, ಅಂದರೆ ಶಾಸ್ತ್ರೀಯ ಸಂಗೀತ ಅಂತ ಇದೆ, ಅದನ್ನು ಕಲಿಬೇಕು, ಅವ್ರಿಗೆ ಕಲೀಲಿಕ್ಕೆ ಆಗಲಿಲ್ಲ ಅಂತ ನನಗೆ ಕಲಿಸ್ಬೇಕು. ಏನೂ ಇಲ್ಲ, ಇಮಿಟೇಟ್ ಮಾಡಿ ರೇಡಿಯೋದಲ್ಲಿ ಹಾಡನ್ನು ಹಾಗೆ ಕಲಿಯೋದು. ಸುಮಾರು ಹಾಡುಗಳಿತ್ತು ಅಂತ ಡೈರಿಯಲ್ಲಿ, ನನಗೆ ಯಾರು ಕಲಿಸ್ಕೊಡ್ತಾರೆ, ಅದೆಲ್ಲ ಇಟ್ಟಿದ್ದಾರೆ ಡೈರಿ. ಸಿನಿಮಾ ಹಾಡುಗಳು ಮಾಡ್ತಿದ್ರು, ಒಳ್ಳೆ ಹಾಡು ವಾಯ್ಸ್ ಚೆನ್ನಾಗಿತ್ತು, ರೇಂಜ್ ತುಂಬ ಚೆನ್ನಾಗಿತ್ತು. ಹಾಗೆ ಅವರಿಗೆ ಶಾಸ್ತ್ರೀಯ ಸಂಗೀತ ಬಗ್ಗೆ ಗೊತ್ತಿತ್ತು, ಬಟ್ ಕಲೀಲಿಕ್ಕೆ ಅನಾನುಕೂಲತೆ ಇತ್ತು. ಹಾಗೆ ನನಗೆ ಶಾಸ್ತ್ರೀಯ ಸಂಗೀತ ಕಲಿಸ್ಬೇಕು ಅಂತ ಧಾರವಾಡದಲ್ಲಿ ಮುರುಘಾ ಮಠದಲ್ಲಿ 8ನೇ ಕ್ಲಾಸಿಗೆ ತಗೊಂಡೋಗಿ ನಾನು ಸೇರಿಸಿದೆ. ಅವರಿಗೆ ದೂರದೃಷ್ಟಿ ತುಂಬ ಇತ್ತು ಅವಾಗ. ನಾನು 2 ದಿವಸ ಅಲ್ಲಿ ತೆಗಣೆ ಅಂತ ಆ ಕಾಟಕ್ಕೆ ಅಲ್ಲಿಂದ ನಾನು ಬಿಟ್ಟು ಅಳ್ತಾ ಓಡಿ ಬಂದ್ಬಿಟ್ಟೆ ಊರಿಗೆ. ನಂಗೆ ಅಲ್ಲಿರ್ಲಿಕ್ಕೆ ಆಗೋದಿಲ್ಲ. ಮತ್ತು ಏನೋ ಒಂದು ಆ ಏಜಲ್ಲಿ 8ನೇ ಕ್ಲಾಸಿಗೆ ನಮ್ಗೆ ಬಿದ್ದು ತಿಳುವಳಿಕೆನೂ ಅಷ್ಟೇ. ಎಲ್ಲ ಅಡ್ಮಿಷನ್ ಕ್ಲೋಸ್ ಆಗಿಬಿಟ್ಟಿದೆ ಎಲ್ಲ ಕಡೆಗೆ. PUC ಹೈಸ್ಕೂಲಿಗೆ ಅಡ್ಮಿಷನ್ 8ನೇ ಕ್ಲಾಸಿಗೆ ಮತ್ತೆ ಓಡಿ ಬಂದ ಮೇಲೆ ವಾಪಸ್ ಏನು ಮಾಡಬೇಕು ಅಂತ ಕಂಗಾಲಾಗಿ ಸಾಗರದಲ್ಲಿ ನನಗೆ ಮತ್ತೆ ಸೇರಿಸಿ, ಅಂದರೆ ಊರಿಂದ ಹೊರಗೆ ಬಿಟ್ಟರು, ಊರಲ್ಲಿದ್ದರೆ ಆಗೋದಿಲ್ಲ ಅಂತ. ಸಾಗರದಲ್ಲಿ ನಾನು ಒಂದು 5 ವರ್ಷ LB ಕಾಲೇಜು ಮತ್ತು ಪ್ರಗತಿ ಬಾಲಭವನ ಅಲ್ಲಿ ಹೋಗಿದ್ದೆ. ಅವಾಗೆಲ್ಲ ಸರ್ ತಂದೆ ಏನು ಹೇಳ್ಕೊಡ್ತಾರೆ ಅದು ಹಾಡ್ತಿದ್ದೆ. PUC ಕೂಡ LB ಕಾಲೇಜಲ್ಲಿ ಮಾಡಿದೆ. PUC ಆದಮೇಲೆ ಮತ್ತೆ ಇದೇ ಹಿಂದಿನ ಇದನ್ನು ಅವ್ರು ಹೇಳಿದ್ರು, ನೀನು ಧಾರವಾಡಕ್ಕೆ ಡಿಗ್ರಿಗೆ ಹೋಗಲೇಬೇಕು. ಅವಾಗ ಚಿಕ್ಕಕ್ಕಿದ್ದೇ ಗೊತ್ತಾಗ್ತಿರ್ಲಿಲ್ಲ ಅಂತೇಳಿ ನಾನು ಹೇಳಿದೆ ಬಂದೆ, ಕೇಳದೆ ತೊಗೊಂಡು ಹೋಗಿ ಧಾರವಾಡದಲ್ಲಿ ಸೇರಿಸಿದೆ. JSS ಕಾಲೇಜ್ ವಿದ್ಯಾರ್ಥಿ ಧಾರವಾಡದಲ್ಲಿ. ಸೊ ಶಾಸ್ತ್ರೀಯ ಸಂಗೀತದ ಮೊದಲ ಪಾಠ ನನಗೆ ಪ್ರಾರಂಭ ಆಗಿದ್ದು BA ಫಸ್ಟ್ ಇಯರ್ಗೆ ನಾನು ಸೇರಿದಾಗ. ಲೇಟೆ ಸಂಗೀತ ಕಲಿಯುವ ವಿಷಯದಲ್ಲಿ BA ಫಸ್ಟ್ ಇಯರ್ಗೆ ಬಂದಾಗ MG ಪಟ್ವರ್ಧನ್ ಅಂತೇಳಿ ಮಾಳ್ಮಡ್ಡಿಯಲ್ಲಿ ಇರ್ತಾರೆ. ಅವರಲ್ಲಿ ಒಂದು 5 ವರ್ಷ ನಾನು ವಿದ್ಯಾಭ್ಯಾಸ ಗ್ವಾಲಿಯರ್ ಸ್ಟೈಲಲ್ಲಿ ಬೇಸಿಕ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಗಟ್ಟಿಯಾದ ಬುನಾದಿಯನ್ನು ಕೊಟ್ಟರು. ಸೊ ಆ ನಂತರ ನನಗೆ 2010ರಿಂದ ಅಂದರೆ 5 ವರ್ಷ ನಾನು ಪ್ರಾಥಮಿಕ ಶಾಸ್ತ್ರ ಯಾರು ಇಲ್ಲ ಇನ್ನು ಹಿಂದೆ ಅಂತ ಅದ್ರ ಹಿಂದೆ ನಮ್ಮ ಇವರಿದ್ದರು ಅಷ್ಟಪುತ್ರ ಇದ್ದರು. ಮತ್ತು ಪ್ರಸಾದ್ ಅಜಿತ್ ಪ್ರಸಾದ್ ಅವರು ಪ್ರಿನ್ಸಿಪಲ್ ಆಗಿರಲಿಲ್ಲ, ಅವರು JSS ಕಾಲೇಜ್. ಸೊ ಒಂದು 5 ವರ್ಷ ನಾನು ಧಾರವಾಡದಲ್ಲಿ ಏನು ಕಲಿತೆ ಅಂದರೆ ಮ್ಯೂಸಿಕ್ ಮೇನ್ ಬರೀಲಿಲ್ಲ, ನಾನು ಮಾಡಲಿಲ್ಲ. BA ಇಂಗ್ಲೀಷು, ಸೋಷಿಯಾಲಜಿ, ಹಿಸ್ಟ್ರಿ, BA ರೆಗ್ಯುಲರ್ ಮ್ಯೂಸಿಕನ್ನು ಕಲ್ತಿಲ್ಲ. ಮತ್ತು MA ಅಲ್ಲಿ ಮಾಡುವಾಗಲೂ ಸಂಗೀತ ಸೈಡಿಗೆ ಜಾಸ್ತಿ ಸಮಯವನ್ನು ಕಳೆದೆ. ಪಟ್ವರ್ಧನ್ ಸರ್ ಶಾಲೆಯಲ್ಲಿ, ನನ್ನ ಶಾಲೆ ಸಂಗೀತ ಶಾಲೆ. ನನ್ನ ಕ್ಲಾಸ್ ಆದಮೇಲೆ ನಾನು ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಕೂತ್ಕೊಳ್ತಿದ್ದೆ, ಬೇರೆ ಕ್ಲಾಸ್ ಬೇರೆಯವರಿಗೆ ಪಾಠ ಮಾಡುವಾಗ. ಸೊ ಒಂದು ಬೆಳಿಗ್ಗೆ ಒಂದು 7ರಿಂದ 11ವರೆಗೆ ನಮ್ಮ ಕ್ಲಾಸ್ ಶುರುವಾಗೋದು ಯೂನಿವರ್ಸಿಟಿಲಿ. ಬೆಳಿಗ್ಗೆ ಒಂದು 7ರಿಂದ ಒಂದು 10 ತನಕ ಒಂದು 4 ಕ್ಲಾಸ್, 3 ಕ್ಲಾಸ್ ಇತ್ತು ಬೇರೆಯವರಿಗೆ. ಅದು ಮತ್ತು ಸಂಜೆ ಯೂನಿವರ್ಸಿಟಿಯಿಂದ ಬಂದು ಅಲ್ಲೇ ಮಾಳ್ಮಡ್ಡಿಗೆ ಇಳಿತಿದ್ದೆ ನಾನು. ಒಂದು 4ರಿಂದ ಮತ್ತೆ
ಕ್ಲಾಸ್ ಒಂದು 3:30-4 ಗಂಟೆ ಅವ್ರ ಕ್ಲಾಸ್ ಮುಗಿತಿತ್ತು, ಒಂದು 2-3 ಕ್ಲಾಸ್ ಇರ್ತಿತ್ತು ಅಷ್ಟೇ. ಅಲ್ಲೇ ಮತ್ತೆ ಬಂದು 9 ಗಂಟೆ ತನಕ ಅಲ್ಲೇ ಇರ್ತಿದ್ದೆ ಅವ್ರ ಮನೇಲಿ. ನೀನು ಸ್ವಲ್ಪ ಸಾಥಿ ಮಾಡು, ನಿಮಗೆ ಐಡಿಯಾ ಬರುತ್ತೆ ಅಂತ. ಒಂದು 5 ವರ್ಷ ನನಗೆ ಪ್ರೋತ್ಸಾಹ ಮಾಡಿ ಒಂದು ಪ್ರಾಥಮಿಕ ವಿಷಯ ನನಗೆ ಗೊತ್ತಾಯಿತು. ಮತ್ತು ಅದರ ರುಚಿ ಗೊತ್ತಾಗಲಿಕ್ಕೆ ಶುರುವಾಯಿತು. ಊರಿಗೆ ಹೋಗೋದನ್ನೆಲ್ಲ ಬಂದ್ ಮಾಡಿದೆ. ನಾನು ಹೆಚ್ಚಿಗೆ ಸಮಯ ಅಲ್ಲಿ ಕಳೆದಕ್ಕೆ ಶುರು ಮಾಡಿದೆ. ನನಗೆ ತಿರುವು ಅಂತ ಬಂದಿದ್ದು ನನ್ನ ಗುರುಗಳು ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಸಂಗೀತದ ಪಾಠದಿಂದ. ಯಾಕಂದರೆ ನನಗೆ ಘರಾನದ ಬುನಾದಿಯ ಪದ್ಧತಿಯನ್ನು ಗಟ್ಟಿಯಾಗಿ ಹೇಳ್ತಾರೆ. ಕಿರಾನ ಬಿಟ್ಟು ಬಿಟ್ಟರೆ ಹಾಂ, ಅದೊಂದು ಇಂಟ್ರೆಸ್ಟಿಂಗ್ ಕ್ವಶನ್. ಇನ್ನು ಕಿರಾನ ಘರಾನ ಥರದ ಸ್ಟೈಲ್ನಲ್ಲಿ ಈಗ ಆಲ್ರೆಡಿ ಹಾಡ್ತಾ ಇದೆಯಾ, ಚೆನ್ನಾಗಿ ಹಾಡ್ತಾ ಇದೆ. ಇನ್ಯಾಕೆ ಅದನ್ನು ಮುಂದುವರಿಸಬಾರ್ದು? ಈಗ ನನ್ನ ನಿಬಂಧನೆಗಳು ನಿನಗೆ ಕಷ್ಟ ಆಗುತ್ತೆ. ಈಗ ನೀನು ಈಗ ಸ್ಲೇಟ್ ಪೂರ ಅಳಿಸ್ಬೇಕಾಗತ್ತೆ. ಪೂರ ನೀನು ಕಲಿತದ್ದನ್ನು ಮರೀಲಿಕ್ಕೆ ನೀನು ತಯಾರಿದ್ದೀಯ. ಕಲಿತು ನೀನು ಪ್ರಾಥಮಿಕವಾಗಿ ಈಗ ನೀವು ಕನ್ನಡ ಮರೆಯೋದಿದ್ರೆ ಹೆಂಗೆ ಮರಿತೀರ? ಈಗ ನೀವು ಕನ್ನಡ ಮರೆಯೋಕ್ಕೆ ಸಾಧ್ಯ. ಸೊ ಹೀಗೆ ಅಲ್ಲ, ಅದರ ಶಿಸ್ತು ಹಾಗಿದ್ರೆ ಬಾ, ಅನ್ನೋಕ್ಕಿಲ್ಲ ಅಂತಂದರೆ ನೀವು ಕಲಿ ಹೊರಗಡೆ ಧೈರ್ಯದಲ್ಲೆಲ್ಲ ನಾವು ಸೇರಿಬಿಟ್ಟೆ. ಏನಾರು ಆಗಲಿ, ಅದು ಇವರು ಒಬ್ಬ ಯೋಗ್ಯ ವ್ಯಕ್ತಿ ಇದ್ದಾರೆ. ಸಂಗೀತ ಬರಲಿಲ್ಲ ಅಂತಂದ್ರೆ ಅವ್ರ ಜೊತೆಗಾರ ಕೂತ್ಕೊಳ್ಳಿಕ್ಕೆ ನನಗೊಂದು ತಾಸು ಸಿಕ್ಕರೆ ಜೀವನದ ದೊಡ್ಡ ಕ್ಷಣ ಅಂತೇಳಿ ಅಂತ ಸುಮ್ಮನೆ ಹೋಗ್ತೀನಿ. ಎಲ್ಲರಿಗೂ ಕಲಿಸುವ ಹಾಗೆ ಅವರ ಪದ್ಧತಿಯನ್ನು ಭಾಳ ಸ್ಟ್ರಿಕ್ಟಾಗಿ, ಭಾಳ ರೇರಾಗಿ ಸಿಗುವಂಥ ವ್ಯಕ್ತಿಗಳು. ಏನಿಲ್ಲ ಮಾತುಕತೆ ಎಲ್ಲ ಇಲ್ಲ. ಅವ್ರ ಫ್ರೆಂಡ್ಶಿಪ್ ಅನ್ನೋದು ತುಂಬ ಕಡಿಮೆ ಆಗಿದೆ ಜನರ ಜೊತೆಗೆ. ಸರಿಗೆ ವಿರುದ್ಧವಾಗಿ ಅಂದರೆ ನಿಮ್ಗೆ ಒಳಗಡೆ ಮಾತಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಗೀತದ ಮೂಲಕನೇ ಅವರ ಪ್ರೀತಿ. ಮಾತು ಕಡಿಮೆ. ನಾನು ಹೋಗ್ತಿದ್ದಾಗೆ ಸೀದಾ ರೂಮಿಗೆ ಕರ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಸಿಗರೇಟ್ ಸಹಿತ ನಿಂತ್ಕೊಂಡಿರ್ತಿದ್ರು. ಸೀದಾ ಕ್ಲಾಸಿಗೆ ಹೋಗ್ತಿದ್ದೆ. ಹಾಡ್ಲಿಕ್ಕೆ ಅವ್ರು ಶುರು ಮಾಡ್ತಾರೆ ಅಷ್ಟೇ. ನಾನು ಕೇಳೋದು ಫಸ್ಟ್. ಅವರು ಕಣ್ ತೆಗೆದು ಏನಾದ್ರು ಹೇಳೋ ತನಕ ಸುಮ್ಮನೆ ಕೇಳ್ತಾ ಇದ್ದೆ ಅಷ್ಟೇ. ನೋಡೋಂಥವ್ರಿಗೆ ಕೇಳಿದರೆ ಮತ್ತೆ ಭಾರಿ ಅದು ನಿಮಗೆ ಬಣ್ಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ತುಂಬ ಪ್ರೀತಿಯಿಂದ ಕಲಿಸ್ಕೊಡ್ತಾರೆ. ಕಲಿಸ್ತಾ ಹೋದ್ರೆ ನಾನು ಕಲಿತೇನೆ. ಯಾವ ರಾಗವನ್ನು ಅವ್ರು ಯಾವಾಗಲೂ ಹೇಳಿಲ್ಲ. ಮತ್ತು ಅದೆಲ್ಲ ಕ್ಲಾಸ್ ಮುಗಿದಾದ ಮೇಲೆ ನಂತರ ಅವ್ರಿಗೆ ಇಷ್ಟ ಇದ್ದರೆ ಅವರು ಹೇಳ್ತಾರೆ. ಮತ್ತು ಒಂದು 4-5 ತಿಂಗಳಾದ ಮೇಲೆ ಅದರ ಟೆಕ್ಸ್ಟ್ ನಾನು ಬೇಕು ನಾನಾಗಿ ಕೇಳಿದರೆ ಬರೆಸ್ತಿದ್ದೆ. ನಲ್ಲಿದೆ ನೋಡ್ಬೇಕು. ಸೊ ಆ ಥರ ಅಂದರೆ ಈಗ ಒಂಥರ ನಾವೊಂದು ಎಜುಕೇಷನ್ ಅಂತ ಏನೋ ಒಂದು ಅಂದ್ಕೊಂಡಿದ್ದೀವಲ್ಲ. ಈಗ ಮೊದಲೆಲ್ಲ ಟೆಕ್ಸ್ಟ್ ಕೊಟ್ಟು ಫಸ್ಟ್ ಇಲ್ಲಿ ಬರ್ಕೋ ಅಂತ ಹೇಳ್ತಾರೆ. ಫಸ್ಟ್ ಇಲ್ಲಿ ಬರ್ಕೋ, ಅದು ಹೋಗೋದದು ಇಲ್ಲಿ ಬರ್ಕೋ ಫಸ್ಟ್. ಮತ್ತು 2 ವರ್ಷ ಆದ ಕೂಡಲೇ ನನಗೆ ತಮ್ಮೂರಿಗೆ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ಬೇಕು. ದಿಲ್ಲಿಯಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಅಲ್ಲಿ ನನಗೆ ಹಾಡಲಿಕ್ಕೂ ಕೂಡ 2 ವರ್ಷ ಆಗಿತ್ತು ಅವಾಗಷ್ಟೇ ನಾನು ಸೇರಿ. ಹಾಡಲಿಕ್ಕೂ ಕೂಡ ನನಗೆ ಅವಕಾಶ. ಅಂದರೆ ಹಿಂದ್ಗಡೆ ವೋಕಲ್ ಇಂಡಿಪೆಂಡೆಂಟ್ ಸರ್ ಜೊತೆಗೆ ಇದಿದೆ ಯೂಟ್ಯೂಬ್ನಲ್ಲಿ. ಹಿಂದ್ಗಡೆಗೆ ಕೆಲವೆಲ್ಲ ದಾದ್ ಮಾಡ್ತಾರೆ, ಕೆಲವು ಕಡೆ ತಪ್ಪಿದಾಗ ಅಲ್ಲಿ ಕರೆಕ್ಷನ್ ಮಾಡಿದ್ದೆಲ್ಲ ಇದೆ. ಮತ್ತೆ ರೆಗ್ಯುಲರಾಗಿ ನನ್ನ ಕರ್ಕೊಂಡು ಹೋಗ್ತಿದ್ರು. ಮತ್ತು ನನಗೆ ಅದು ಅವರ ವ್ಯಕ್ತಿತ್ವ ಅರ್ಥ ಆಯ್ತು. ನನಗೆ ಬಾಯಿ ಮುಚ್ಕೊಂಡಿರೋದನ್ನು ಕಲಿಬೇಕು ನಾನು ಅಂತ ಅನ್ನೋದು ಚೆನ್ನಾಗಿ ಗೊತ್ತಾಯ್ತು ಫಸ್ಟ್. ಇಲ್ಲಾಂದ್ರೆ ನಂಗೆ ಸಿಗಲ್ಲ ಅಂತ ಗೊತ್ತಾಗ್ತದೆ. ಸುಮ್ಮನೆ ಇರೋದು ಅಷ್ಟೇ. ಅದನ್ನು ಮಾಡದೆ ಅವ್ರು ಕಲಿಸ್ತಾ ಹೋದ್ರು. ನನ್ನ ಯೋಗ್ಯತೆಯನ್ನು ಅವರಿಗೆ ಗ್ರಹಿಸಲಿಕ್ಕೆ ಗೊತ್ತಾಗ್ತದೆ. ನನಗೆಷ್ಟು ಯೋಗ್ಯತೆ ಇದೆ ಅಂತ ಕಲಿಸ್ತಾರೆ. ಮತ್ತೆ 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 ಕೆಲಸ ಜಾಸ್ತಿ ಇರೋದು ನಾನು ಕಲಿಸ್ತಾ ಹೋಗಿ. ನಾನು ಗ್ರಾಸ್ ಮಾಡ್ತೇನೆ ಅಂತ ಗೊತ್ತಾದ ಕೂಡಲೇ ಅವ್ರು ಜಾಸ್ತಿ ಕಲಿಸ್ತಾ ಹೋಗಿ. ಇಲ್ಲ 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 ಅವರಿಗೆ ಬೇರೆ ಗೊತ್ತಿಲ್ಲ. ತಂದೆಯಿಂದ ಅಲ್ಲದೆ ಕಾಣ್ರೆ ಏನು ಪರಂಪರೆ ಇದೆ ಅದನ್ನು ಮಾತ್ರ ಕಲಿತಾರೆ. ಅದನ್ನು ನನಗೆ ಕಲಿಸ್ಬಿಟ್ರು. ತಂದೆಯವರು ಹಾಡ್ತಾ ಇದ್ರು ವಚನಗಳನ್ನ. ಸರು ಹಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ನಾನು ರೆಕಾರ್ಡ್ ಅದೆಲ್ಲ ಸಿಕ್ಕಿಲ್ಲ. ಬಟ್ ನನಗೆ ಅವರ ಎಲ್ಲ ಶಿಷ್ಯಂದರಲ್ಲಿ ನನಗೆ ಮಾತ್ರ ಅವ್ರು ವಚನ ಕಲಿಸಿದ್ರು, ಬೇರೆ ಯಾರಿಗೂ ಕಲಿಸಿಲ್ಲ. ಹಾಗಾಗಿ ಅವರು ವಚನಗಳನ್ನು ತುಂಬ ಚೆನ್ನಾಗಿ ಹಾಡ್ತಾರೆ. ಯಾರ ಸರಿ, ಯಾರದ್ದು ನಿಮ್ಮ ಆಯ್ಕೆ ಶ್ರುತಿ ಬೇಕಾ? ಸ್ವಲ್ಪ ಸರಿ, ಮೊಬೈಲ್ ಸ್ವಲ್ಪ ಸಮಯ ಬೇಕಾ? ಕಲಾ ಮೇಡಮ್ ಹೇಳ್ತಾರೆ ಒಂದು ಹಾಡು ಹಾಡ್ಲಿ ಅಷ್ಟೊಳಗೆ ಮೇಡಮ್ ಚೆನ್ನಾಗಿದೆ ಸಾಥ್ ಕೊಡೋದು.
ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಒಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನನೆತ ಕರಿಯರಿ ಕೂಡಲ ಸಂಗಯ್ಯ, ಎನನೆತ ಕರಿಯರಿ ಕೂಡಲ ಸಂಗಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಪ್ಪನು ನಮ್ಮ, ಅಪ್ಪನು ನಮ್ಮ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ. ಹೀಗೆ ವಚನಗಳನ್ನು ಮೊದಲು ಸಂಗೀತಕ್ಕೆ ಅಳವಡಿಸಿದರು ಮಲ್ಲಿಕಾರ್ಜುನ ಮನ್ಸೂರ್. ಪುಟ್ಟರಾಜ್ ಗವಾಯಿಗಳ ಗುರುಗಳಿದ್ರಲ್ಲ, ಪಂಚಾಕ್ಷರಿಗಳಾಗಿದ್ದರು, ಅವರು ಮೊದಲು ಪ್ರಾರಂಭ ಮಾಡಿದ್ರು. ಬಟ್ ಇದನ್ನು ತುಂಬ ಪಾಪ್ಯುಲರ್ ಮಾಡಿ ಮತ್ತು ಜನಮಾನಸಕ್ಕೆ ಮುಚ್ಚಿದವರು ಮಲ್ಲಿಕಾರ್ಜುನ ಮನ್ಸೂರ್. ಅನಕ್ರು ಅವರು ಹೇಳಿ ಇದನ್ನು ನೀವು ಮಾಡಬೇಕು, ಇಷ್ಟು ದೊಡ್ಡ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಯನ್ನು ಕನ್ನಡಿಗರಾಗಿದ್ದ ನೀವು ಕನ್ನಡದ ಇದನ್ನು ನೀವು ಮಾಡಲಿಲ್ಲ ಅಂದ್ರೆ ಹೆಂಗೆ ಅಂತ ಒಂಥರ ಅವರಿಗೆ ಏನು ಮಾಡಲೇಬೇಕು ಅನ್ನೋ ಥರ ತಾಕೀತು, ಆ ಸ್ನೇಹ ಇತ್ತು. ಅವರು ಗೊತ್ತಿದ್ರು ಮನ್ಸೂರ್ ಅವರು, ಅನಕ್ರು ಅವ್ರ ಕಾದಂಬರಿಗಳು ಮಾಡಿ ನೀವು ಇದನ್ನು ಹಾಡಬೇಕು ಅಂತ ಹೇಳಿ ಅವ್ರ ಹತ್ರ ಮಾಡಿಸಿದ್ರು. 2 ವಚನಗಳನ್ನು ಅವರಿಗೆ ರುಚಿ ಸಿಕ್ಕಿತ್ತು. ಸೊ ವಚನ ಪರಂಪರೆ ಶ್ರೀಮಂತಿಕೆಯನ್ನು ಸಂಗೀತದ ಮೂಲಕ ಅವರು ವೃದ್ಧಿಸಿದರು. ಪರಂಪರೆ ಮುಂದುವರೆದ ರೂಪ ಇಲ್ಲಿ. ಸೊ ಸರ್ ಇದನ್ನ ಕಲ್ತಿದ್ರು ತಂದೆಯಿಂದ, ವಚನಗಳನ್ನು ಕೂಡ ಕಲ್ತಿದ್ರು. ಬಟ್ ಅದು ಅಂದರೆ ಒಂದು ಬದ್ಧತೆ ವಿಷಯ ಬರುತ್ತೆ. ಅಂದರೆ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೂಡ ಸಡನ್ ನನಗೆ ಈಗ ವಚನಗಳನ್ನು ಹಾಡಲಿಕ್ಕೆ ನೀವು ಭಾಳ ಕೇಳಿದ್ರಿ, ಹಿಂಗಾಗಿಬಿಡುತ್ತೆ ಪ್ರೋಗ್ರಾಮ್ನಲ್ಲಿ, ಅದು ಅನಿವಾರ್ಯ ಆಗಿಬಿಡುತ್ತೆ. ಮತ್ತು ಹಂಗೆ ಅಂದರೆ ಆ್ಯಕ್ಚುಲಿ ತುಂಬ ಉಳಿಬೇಕಾಗಿರೋದು ಇದು ಹೌದು. ಬಟ್ ಕ್ಲಾಸಿಕಲ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಶಾಸ್ತ್ರೀಯ ಸಂಗೀತಗಾರ. ಅದು ಬಿಟ್ಟು ಬರೀ ಇದಕ್ಕೆ ಮುಗಿಬಿದ್ದು ಆಡಿಯನ್ಸ್ ಆ ಟೈಮಿಗೆ ಬರೋದು, ಇದನ್ನೇ ಕಾಯ್ತಾ ಇರೋದು, ಅಥವಾ ಉಳಿದದ್ದನ್ನು ಅದನ್ನು ಕೇಳದೆ ಇರೋದು, ಹೇಳಿದ್ದೆ ಹಾಗೆ ಆಗ್ಬಿಡುತ್ತೆ ಅಂತೇಳಿ ಸರ್ ಅದನ್ನು ಹಾಡ್ತಾ ಇರ್ತಾರೆ. ವಚನಗಳನ್ನ ಎಲ್ಲ ವಚನಗಳು ಬರ್ತಾ ಇರ್ತಾರೆ. ಬಟ್ ಅವರು ಪ್ರೋಗ್ರಾಮ್ ಕಾನ್ಸರ್ಟ್ ಇದರಲ್ಲಿ ಕಾನ್ಶಿಯಸ್ ಆಗಿ ಅವರು ಹಾಡ್ತಾ ಇರಲಿಲ್ಲ. ಬಟ್ ಅದು ಅವರಿಗೆ ನನಗೆ ಕಲಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಎಲ್ಲ ವಚನಗಳನ್ನು ನನಗೆ ಕಲಿಸಿದ್ರು. ಅದು ಒಂದು ಒಂದು ಬೇರೆ ಸ್ಟೂಡೆಂಟ್ಸ್ ಎಲ್ಲ ನನಗೆ ಹೇಳ್ತಾರೆ, ನಿನಗೆ ಮಾತ್ರ ಕಲಿಸಿದ್ರು ಅವರು.
ಇದು ರಾಗದ ಹೆಸರು ಬಸಂತಿ ಕೇದಾರ್ ಅಂತ ಕೇಳ್ತಾರೆ. ಬಸಂತ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ರಾಗ, ಕೇದಾರ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ರಾಗ. ಬಸಂತ್ ಎಲ್ಲ ಗರಮದಲ್ಲಿ ಹಾಡ್ತಾರೆ, ಕೇದಾರ್ ಎಲ್ಲ ಗರಮದಲ್ಲಿ ಹಾಡ್ತಾರೆ. ಇದು ಒಂಥರ ಇಂಟೆಲೆಕ್ಚುಯಲ್ ಗರಮ್ ಅಂತ ಕರೀತಾರೆ. PSC ಪರಂಪರೆ ಕೃಷ್ಣ ಬಸಂತ್ ಮತ್ತು ಕೇದಾರಿನ ಅದೇ ಆ ಶಬ್ದವೇ ಮಿಶ್ರಣ ಅಂತ ಹೇಳಿಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ, ಶಬ್ದ ಕಷ್ಟ ಆಗುತ್ತೆ. ಅದು ಮಿಶ್ರಣ ಅಲ್ಲ, ಇದು ಥರ್ಡ್ ರಾಗ. ಬಸಂತು ಇದೆ, ಇದರಲ್ಲಿ ಕೇದಾರ ಇದೆ, ಮತ್ತು ಇನ್ನೊಂದು ಯಾವುದೋ ಇರ್ಬೋದು, ಎಷ್ಟು ಇರ್ಬೋದು. ಬಸಂತಿ ಕೇದಾರ ಇದು ರಾಗ. ಆರೋಹದಲ್ಲಿ ಬಸಂತ್ ಬರುತ್ತೆ, ಅವರೋಹದಲ್ಲಿ ಕೇದಾರ ಹಂಗಲ್ಲ ಹಂಗೆ ಮಾಡಲ್ಲ. ಅದು ಅದು ಇದ್ರ ಜೊತೆಗೆ ಸಿಂಥೆಸಿಸ್ ಆಗಿಬಿಟ್ಟಿದೆ. ಆ ಸಿಂಥೆಸಿಸ್ ಹೆಂಗಾಗಿದೆ ಅಂತ ಅನ್ನೋದು ಅದು ಅಂದರೆ ಡಿಸ್ಕ್ರೈಬ್ ಮಾಡೋದು ಕಷ್ಟ. ಕೇಳಿದ್ರೆ ಬಸಂತಿ ಕೇದಾರ ರಾಗ ಗಪ ಗಮ ಗಮದ ಗಮ ಗರೆ ಅಂದರೆ ಸ್ವರಗಳು ಗೊತ್ತಿದ್ದಾವೆ ಅದೆಲ್ಲ. ಬಟ್ ಅದನ್ನು ತುಂಬ ಗ್ರಾಮರ್ ಅಂಡ್ ಕಾನ್ಷಿಯಸ್ ಆಗಿ ನಾವು ಇದು ಮಾಡ್ಕೊಂಡು ಹೋದಾಗ ವಿದ್ಯೆ ನಷ್ಟ ಮಾಡ್ಕೊಂಡು ಅಂದರೆ ಪರ್ಫಾರ್ಮೆನ್ಸ್ ಫಸ್ಟು. ಇವನ್ ಈಗ ಭರತ ಮುನಿ ನಾಟ್ಯಶಾಸ್ತ್ರದಲ್ಲ ಇದನ್ನು ಈಗ ಏನು ರಸಗಳ ಬಗ್ಗೆ ಮತ್ತು ಇದು ಭಂಗಿಗಳ ಬಗ್ಗೆ ಬರೀತಾರಲ್ಲ, ಹೆಂಗೆ ಬರೆದ್ರವರು? ನಮಗೆ ಪ್ರಶ್ನೆ ಇಂಪಾರ್ಟೆಂಟ್ ಆಗಬೇಕಲ್ಲ, ಎಲ್ಲರೂ ಇದ್ದಿರ್ಬೇಕಲ್ಲ ಆ ಥರ ಪ್ರದರ್ಶನಗಳು. ಹೆಂಗೆ ಬರೆದ್ರು? ಹಾಗೆ ಹುಡ್ಸ್ಕೊಂಡು ಬರೆಯೋಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಆ ಥರದ ನೃತ್ಯದ ಪ್ರದರ್ಶನಗಳು ಹಂಗಾರೆ ಅಷ್ಟು ಆಗ್ತಾ ಇತ್ತು ದೇವಸ್ಥಾನಗಳಲ್ಲಿ. ಅದನ್ನು ನೋಡಿ ಇವರು ಅಂದರೆ ಪರ್ಫಾರ್ಮೆನ್ಸ್ ಫಸ್ಟ್ ಅಲ್ಲ, ಥಿಯರಿ ನಂತರ ಅಲ್ಲ. ಥಿಯರಿ ಇಟ್ಕೊಂಡು ನಾವು ಪರ್ಫಾರ್ಮೆನ್ಸ್ ಹಂಗೆ ಮಾಡ್ಲಿಕ್ಕೆ ಹೋದಾಗ ತಪ್ತೀವಿ, ಹಾದಿ ತಪ್ಪು ನಡೆಯೋದಿಲ್ಲ ಗಾಡಿ. ಸೊ ಪರ್ಫಾರ್ಮೆನ್ಸ್ ಆ ನಂತರ ಮತ್ತೆ ಅದರ ಥಿಯರಿ ಬರೀತಾ ಮಾಡ್ತಾ ಹೋಗ್ತೀವಿ. ಬಾತ್ಕಂಡೆ ಅವರು ಸಂಗೀತ ಲಿಪಿ ಮಾಡೋ ತನಕ ಸಂಗೀತ ಮೌಖಿಕ ವಿದ್ಯೆ ಆಗಿತ್ತು ಭಾರತದಲ್ಲಿ, ಬರೆದಿಟ್ಟಿರಲಿಲ್ಲ. ವಿಷ್ಣುದಿಗ ಬಾತ್ಕಂಡೆಯವರು ಫಸ್ಟು ಅದನ್ನು ದಾಖಲೆ ಮಾಡಿದ್ರು. ಸೊ ಆ ನಂತರ ದಾಖಲೆಗೆ ಅಂಟ್ಕೊಳ್ಬಾರ್ದು ಅಂದರೆ ಮೌಖಿಕವಾಗಿರುವ ಆ ಒಂದು ಥರ ಫ್ಲೂಯಿಡ್ ಇದು ಸರ್ ಆ ಪರಂಪರೆಯನ್ನು ನಾವು ಇಟ್ಕೊಳ್ಬೇಕು. ಸರಿ, ಇದು ಹೆಲ್ಪ್ ಆಗುತ್ತೆ, ಎಕ್ಸಾಮು ಎಲ್ಲ ಸರಿ, ಸಂಗೀತ ಎಕ್ಸಾಮ್ ಎಲ್ಲ ಮಾಡ್ಬೇಕಾದ್ರೆ ಕರೆಕ್ಟ್. ಬಟ್ ಇನ್ನೂ ಒಂದು ಅಂದರೆ ಅದಕ್ಕೇ ನಾವು ಇದಾಗ್ತದೆ, ಅಡಿಕ್ಟ್ ಆದಂಗೆ ಆಗಬಾರ್ದು. ಬಹಳ ಭಿನ್ನತೆ ಇದೆ. ಬೇರೆ ಬೇರೆ ಈ ಸ್ಕಲ್ಪ್ಚರು, ನೃತ್ಯ, ಸಂಗೀತ ಇವೆಲ್ಲ ಸಾಹಿತ್ಯ ಥರ, ಸಾಹಿತ್ಯದ ಮಾಧ್ಯಮದಲ್ಲಿ ಇವೆಲ್ಲ ಗುರುಮುಖೇನ ಬರುವುದು. ನೀವು ಹಾಗೆ ಪುಸ್ತಕ ಓದ್ಕೊಂಡು ಸಂಗೀತ ಕಲೆ ಖಂಡಿತ ಆಗುತ್ತೆ. ಈಗ ಸ್ವಿಮ್ಮಿಂಗ್ ಬಗ್ಗೆ, ಈಜದ ಬಗ್ಗೆ ನಾನು ದೊಡ್ಡ ಪುಸ್ತಕ ಕೊಡ್ತೀನಿ. ಪುಸ್ತಕ ಕೊಟ್ಟು ನೀವು ಈಜು ಕಲೆ ಕಲಿತಾ ದೂಗಬೇಕಲ್ಲ, ಫಸ್ಟ್ ನೀರಲ್ಲಿ ಇಳಿದ್ರೆ ಹೆಂಗಾಗುತ್ತೆ ನಾವು
ಸೊ ಅಲ್ಲಿ ನೀರಲ್ಲಿ ಇಳಿದ ಕೂಡ ನಿಮಗೆ ಕೈ ಬಡಿತೀರೋ ಕಾಲು ಬಡಿತೀರೋ ಹೆಂಗಾರು ಮಾಡಿ ಬದುಕ್ತೀರಿ ನೀವು. ಆ ಕೈ ಕಾಲು ಬಡಿಯೋಕ್ಕೆ ನೀವು ಪ್ರಯತ್ನ ಮಾಡದೆ ನನಗೆ ಅಂತ ನೀವು ಥಿಯರಿಯಲ್ಲಿ ಸ್ವಿಮ್ಮಿಂಗ್ ಬಗ್ಗೆ ಹೇಳ್ತವ್ರು ಎಲ್ಲಿ ಈಜಾಡಕ್ಕಾಗುತ್ತೆ. ಸೊ ಇದು ವಿದ್ಯೆ ಮೊದಲು ಫಸ್ಟ್ ಮೌಖಿಕ ವಿದ್ಯೆ ಅಂತ, ಶ್ರವಣ ವಿದ್ಯೆ ಅಂತ ಮೊದಲು ಅರ್ಥ ಮಾಡಿಕೊಂಡು ಆ ಮೂಲ ರೂಪದಲ್ಲಿ ಹಾಗೆ ಗುರುಕುಲ ಪದ್ಧತಿ ಅಂತ ಎಲ್ಲರೂ ಹೇಳ್ತಾರೆ. ಮತ್ತದೇ ಲಿಪಿಗೆ ನಾವು ಇದು ಲಿಪಿ ಇರಬಾರ್ದು ನಾನು ಹೇಳ್ತಾರೆ. ಅಂದರೆ ಈಗ ಆ ಸ್ವರಗಳು ನೀವು ಅಲ್ಲಿ ಅದರ ಈಗ ಸಾ ಮತ್ತು ರೇ ಮಧ್ಯದಲ್ಲಿರುವ ವಿಷಯಗಳು ನಿಮ್ಗೆ ಹೆಂಗೆ ಕ್ವಾಂಟಿಫೈ ಮಾಡ್ತೀರಿ ಅದನ್ನ? ಕಣಸ್ವರಗಳು ಅಂತ ಬರ್ತಾವೆ, ಹೆಂಗೆ ಅದನ್ನು ಹೇಳೋದು? ಸೊ ಹುಡುಗರು ಹೆದರಿ ಬಿಡ್ತಾರೆ. ನಾವು ಥಿಯರಿ ಭಾಳ ಹೇಳ್ಬಿಟ್ಟು ಫಸ್ಟ್ ಅವ್ರನ್ನ ಹಾಡ್ಲಿಕ್ಕೆ ಫಸ್ಟ್ ಕೇಳಬೇಕು ಅವರು, ಮತ್ತು ಮೊದಲು ಅವ್ರು ಕೇಳಿಸ್ಕೊಳ್ಬೇಕು, ಫಸ್ಟ್ ಕಿವಿ ತಯಾರು ಮಾಡಬೇಕು ಅವರು. ಇವೆಲ್ಲ ದೊಡ್ಡ ಚಾಲೆಂಜಸ್ ಈಗಿನ ಕಾಲದಲ್ಲಿ, ತುಂಬ ಈಸಿ ಅಲ್ಲ ಅದು. ಬಟ್ ಗುರುವಿಗೆ ಇಷ್ಟು ಗೊತ್ತಿರಬೇಕು, ಗುರು ಇದನ್ನು ಮಾಡಬೇಕು, ಸಂಗೀತ ಗುರುಗಳು ಇದು ಮಾಡಬೇಕು. ಮತ್ತು ಘರಾನ ಪದ್ಧತಿಯನ್ನು ಭಾಳ ಗಟ್ಟಿಯಾಗಿ ಅದನ್ನು ಉಳಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಭಾಳ ಕಷ್ಟ. ಅಂದರೆ ಇಂಡಿಯನ್ ಮ್ಯೂಸಿಕ್ನ ವರ್ಸಟಾಲಿಟಿ ಇರೋದೇ ಘರಾನ ಪದ್ಧತಿಯಲ್ಲಿ. ಅಂತಹ ದೊಡ್ಡ ಪ್ರೆಷಿಯಸ್ ಜಮ್ಮನ್ನು ನಾವು ಕೈ ಬಿಟ್ಟು ಎಲ್ಲರಂಗೆ ಆಡ್ತಾ ಹೋಗೋದು ದೊಡ್ಡ ವಿಷಯ. ದೊಡ್ಡ ಒಂದು ಪರಂಪರೆ ಇರೋ ಘರಾನ ಇರುವಾಗ ಈ ಎಲ್ಲೊಂದು ಸ್ವಲ್ಪ ಮೂಲೆಯಲ್ಲಿ ಇರೋದನ್ನ ಹೇಗೆ ಇಲ್ಲ, ಪಾಪ್ಯುಲಾರಿಟಿ ದೃಷ್ಟಿಯಲ್ಲಿ ಕೆಲವು ಸಲ ಕೆಲವು ಬೇಗ ಇದು ಆಗುತ್ತೆ, ಕೆಲವು ಹಾಗೆ ಇರುತ್ತೆ. ಅದು ಏನು ಮಾಡ್ಲಿಕ್ಕಾಗಲ್ಲ. ಸಣ್ಣ ಧಾರೆಗಳು ಇರ್ತಾವಲ್ಲ, ಸಾಹಿತ್ಯದಲ್ಲಿ ಸಣ್ಣ ಧಾರೆಗಳು ಇದ್ದಾವಲ್ಲ. ಈಗ ಸಾನೆಟ್ ಈಗ ಭಾಳ ಇಲ್ಲ, ಸುನೀತ್ ಅಂತ ಮಾಸ್ತಿ ಅವರೆಲ್ಲ ಮಾಡಿದ್ರು. ಬಟ್ ಸಾನೆಟ್ ನೀವು ಒಂದ್ಸಲ ಓದಿದಾಗ ಈಗಿಲ್ಲದೆ ಇರ್ಬೋದು, ಬಟ್ ಆ ಸಾನೆಟ್ಟಿನ ಮಹತ್ವ ಏನು ಕಮ್ಮಿ ಆಗಲ್ಲ. ಕ್ಲಾಸಿಕ್ಸ್ ಯಾವ ಕಾಲಕ್ಕೂ ಕ್ಲಾಸಿಕ್ಸ್ ಅಲ್ಲ ಅವು. ಈ ಕ್ಲಾಸಿಕ್ಸ್ ಅಷ್ಟು ದೊಡ್ಡ ಓದಲಿಕ್ಕೆ ನಮ್ಗೆ ಈಗ ಸಮಯ ಇಲ್ಲ ಅಂತ ನಾವು ಓದಲಿಕ್ಕಿಲ್ಲ. ಬಟ್ ವಾರ್ ಆ್ಯಂಡ್ ಪೀಸ್ ಅದು ವಾರ್ ಆ್ಯಂಡ್ ಪೀಸ್ ಕ್ಲಾಸಿಕ್ಕೇ ಅದು ಯಾವಾಗ ಅಂತ ತೆಗಿಯೋಕ್ಕಾಗಲ್ಲ ಅಲ್ಲ. ಅಂದರೆ ಹಾಗೆ ಅಲ್ಲ ಇರುತ್ತೆ. ಅಂದರೆ ಪಾಪ್ಯುಲಾರಿಟಿ ದೃಷ್ಟಿಯಲ್ಲಿ ಅದು ಭಾಳ ಆಗದೆ ಇದ್ದಿರ್ಬೋದು. ಬೇರೆ ಬೇರೆ ಕಾರಣಗಳಿರುತ್ತಲ್ಲ ಅದಕ್ಕೆ ಯಾವ ಪಾಪ್ಯುಲರ್ ಇದೆ. ಹಾಗಾಗಿ ಇದೊಂದು ಪರಂಪರೆ ಇದೆಯಲ್ಲ, ಇದನ್ನು ಉಳಿಸ್ಕೊಳ್ಬೇಕು ಅನ್ನೋದೊಂದು ಇಂಪಾರ್ಟೆಂಟ್ ಈಗ ನಾವು ತಿಳಿಸಿಕೊಡ್ತೀವಿ. ಹೊಸ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ರೆ ಹೊಸ ಪರಂಪರೆಯನ್ನು ಇಲ್ಲ, ಸಂಗೀತದಲ್ಲಿ ಹೊಸದು ಅನ್ನೋದೇ ಒಂದು ಸ್ವಲ್ಪ ಭಾರಿ ಡೇಂಜರಸ್ ಅಂತ ಶಬ್ದ. ಅದು ಕಲಿಕೆಯ ಅವಧಿಯೇ ತುಂಬ ವರ್ಷ ಬೇಕಾಗುತ್ತೆ. ಕಲಿಕೆಯ ಅವಧಿಯೇ ಭಾಳ ವರ್ಷ ಇರೋದ್ರಿಂದ ಹೊಸದನ್ನು ಸೃಷ್ಟಿ ಮಾಡೋದು ಸಂಗೀತದಲ್ಲಿ ಸ್ವಲ್ಪ ಭಾಳ ಕೆಲವರಿಗೆ ಮಾತ್ರ ಕಷ್ಟ ಆಗುತ್ತೆ. ಅಂದರೆ ನಾವು ಗುರುವಿನ ಇದನ್ನು ಮೀಟ್ ಮಾಡಲಿಕ್ಕೇ ನಮ್ಗೊಂದು ಮಿನಿಮಮ್ 50 ವರ್ಷ ಬೇಕು. ಅವ್ರು ಹಾಡ್ದಂಗೆ ಅಟ್ಲೀಸ್ಟ್ ಹಾಡ್ಲಿಕ್ಕೆ ಶುರು ಮಾಡಲಿಕ್ಕೇ ಯೋಗ ಗುರು ಇದ್ದರೆ ಅದಕ್ಕೊಂದಷ್ಟು ವರ್ಷ ಬೇಕಾಗುತ್ತೆ. ಹಾಗಾಗಿ ಕಲಿಕೆಯ ಹಂತದಲ್ಲಿ ನಾವು ಎಂತ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಅದೇ ನಮ್ಗೆ ಗಟ್ಟಿಯಾಗಿರೋದಿಲ್ಲ. ಬೇರೆ ಗಟ್ಟಿಯಾಗದೆ ನೀವು ಹೊಸ ತಲೆಮಾರಿಗೆ ಹೇಳಿಕೊಡುವ ಅಲ್ಲ, ಅದೇ ನನಗೆ ಹೇಳ್ಕೊಡ್ಲಿಕ್ಕೆ ಆಸಕ್ತಿ ಇದೆ. ಬಟ್ ಆ ಥರ ಯಾರೂ ಇಲ್ಲ, ಯಾರು ಕಲಿತಾ ಇಲ್ಲ. ನನ್ನ ಹತ್ರ ಯಾರು ಕಲಿತಾ ಇಲ್ಲ. ನಾನು ಕಲಿಸ್ಲಿಕ್ಕೆ ಆಸಕ್ತಿ ಇದೆ ನನಗಿದೆ. ಬಟ್ ಅದೇ ಅವರ ಒಂದು ಆ್ಯಟಿಟ್ಯೂಡ್ ಅಂತ, ಮ್ಯೂಸಿಕ್ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಬೇಕು. ಕಡೆಗೆ ನಮ್ಮ ವ್ಯಕ್ತಿತ್ವವೇ ಅದಾಗುತ್ತೆ. ನಾನು ಗುರುಗಳ ಹತ್ರ ನೋಡಿ ನಾನು ಕಲ್ತೀನಿ, ಸಂಗೀತವೇ ವ್ಯಕ್ತಿತ್ವ ಆಗುತ್ತೆ. ಅಂದರೆ ಅದು ಮತ್ತೆ ಪೇಷನ್ಸಿಂದ ಕಲಿಬೇಕಲ್ಲ, ಕಲಿಯೋರು ಇದ್ರೆ ಕಲಿಸ್ತಾರೆ. ಸಾಹಿತ್ಯವೇ ವ್ಯಕ್ತಿತ್ವ, ಸಂಗೀತವೇ ವ್ಯಕ್ತಿತ್ವ. ಅದೇ ಒಗ್ಗಟ್ಟು ಮಾತಲ್ಲಿ ಕೇಳಿದ್ರೆ ಸಾಹಿತ್ಯವೇ ವ್ಯಕ್ತಿತ್ವ ಅಂತವ ಅಲ್ಲ. ನೀವು ಮಲ್ಲಿಕಾರ್ಜುನ್ ಮನ್ಸೂರ್ ಬಗ್ಗೆ ನೀವು ಏನೇ ತಿಳ್ಕೊಂಡ್ರು ಕೂಡ ಈ ಅವ್ರ ವ್ಯಕ್ತಿತ್ವವೇ ಆಗಿತ್ತು. ಕುಲ ದೇಶಪಾಂಡೆ ಬಗ್ಗೆ ಭಾಳ ಇಷ್ಟ ಬರೆದಿದ್ದಾರೆ. ಅಂದರೆ ಒಂದು ರೀತಿ ಅವ್ರ ಎದುರುಗಡೆ ನಿಮ್ಮನ್ನು ನೀವು ನೋಡಿದ್ರು ಕೂಡ ನೀವೇ ಅಂತ ಹೇಳಿ ಗೊತ್ತಾಗದೇ ಇರುವಂತಹ ಸ್ಥಿತಿಯನ್ನು ನಿನ್ನೇನು ಓದ್ತಾ ಇದ್ದೆ ನಾನು. ನಿನ್ನೆ ಮುಂಚೆ ನಮ್ಮ ಮೆಹಫಿಲ್ಗಳು ಅಂತ ಒಂದು ಚಾಪ್ಟರ್ ಇದೆ ನಮ್ಮ ಯಾತ್ರೆ. ಸುಮ್ಮನೆ ನಾನು ಎಷ್ಟು ಸಲ ಓದ್ತೀನಿ ಗೊತ್ತಿಲ್ಲ. ನನ್ನ ಮೆಹಫಿಲ್ಗಳು ಅಂತ ಅದರಲ್ಲಿ ಸೇರ್ತೀನಿ ಸರ್. ನಾನು ತುಂಬ ಚೆನ್ನಾಗಿ ಆಡಿದ್ರೆ ನಿನ್ನೆ ಅಂತೇಳಿ ಅವರಿಗೆ ಕೇಳಿದಾಗ ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ. ನಾವು ಮುಂದೆ ಕೂತಿದ್ವಲ್ಲ ನಿಮ್ಮ ಹತ್ರ, ಅಯ್ಯೋ ಹೌದಾ ನೀವು ಕೂತಿದ್ರೆ ಅವರು ಅವ್ರನ್ನ ನೋಡ್ತಾನೆ ಹಾಡಿರ್ತಾರೆ. ಒಂದು ಗುಂಗದು, ಸಂಗೀತದ ಒಂದು ಗುಂಗು, ಬೇರೆ ಸ್ತರ. ಹಾಗೆ ಅವರು ಅದೇ ಆ ಸಂಗೀತದ ವ್ಯಕ್ತಿತ್ವವನ್ನು ಮುಟ್ಟಿದ ವ್ಯಕ್ತಿಗಳ ಎದುರುಗಡೆಗೆ ನಾವು ಕಲಿತಾಗ ನಮಗೊಂದು ಜೀವನದ ಮತ್ತೊಂದು ಮಜಲು ಕಂಡು ಬಿಟ್ಟಿರುತ್ತೆ. ಮತ್ತು ಅದಕ್ಕಿಂತ ದೊಡ್ಡದು ಬೇರೆ ಇಲ್ಲ ಅಂತ ಜೀವನದಲ್ಲಿ ಗೊತ್ತಾಗುತ್ತೆ. ಅದು ತುಂಬ ಪ್ರೆಷಿಯಸ್ ಅಂತ ಅನಿಸ್ತದೆ. ಏನನ್ನು ಬೇಕಾದ್ರೂ ಕಳ್ಕೊಳ್ಳಿಕ್ಕೆ ಮನುಷ್ಯ ತಯಾರಾಗಿಬಿಡ್ತಾರೆ. ಅದೊಂದು ವಿಷಯ, ಅದು ಬೇಕು, ದೊಡ್ಡ ಸಂಪತ್ತು. ಈಗ ನಿನ್ನೆ ಪ್ರೋಗ್ರಾಮ್ಗಿಂತ ಹೋಗುವಾಗ ನಾನು 10 ನಿಮಿಷ ಹತ್ತಿರದೆ ಅಂದರೆ ಕ್ಲಾಸ್ ಸೆಷನ್ಸ್ ಕೇಳ್ತಾ ಇದ್ದೆ. ಅಂದರೆ ಸರ್ ಇಲ್ಲ ಅನ್ನೋದು ಒಂದು ಭಾಳ ಬಾಧಿಸ್ತದೆ, ತಡ್ಕೊಳ್ಳಿಕ್ಕೆ ಆಗಿದೆ. ಈ ಥರದ್ದು ಆಗ್ತಾ ಇರುತ್ತೆ. ಸೊ ಭಾವನೆಗೆ ಜಾಸ್ತಿ ಇಂಬನ್ನು ಸಂಗೀತ ಕೊಡುತ್ತೆ. ಇವತ್ತು ನೀವು ಎಲ್ಲ ಪೇಪರಲ್ಲಿ ನೋಡಿ, ಎಲ್ಲ ಬರೀ ಸೆಕ್ಸು, ಪೊಲಿಟಿಕ್ಸು, ಇದೇ ಇಡೀ ಬೇರಿಂದ ಲಾಸ್ಟ್ ಪುಟದ ತನಕ ಬರೆಯೋದೆ. ಸಂಗೀತದ ಬಗ್ಗೆ ಎಲ್ಲಿದೆ ಅಂತ ನೀವು ಹುಡುಕಿ ಇಲ್ಲ. ಬಟ್ ಹಂಗಾದ್ರೆ ಇದು ಇಂಪಾರ್ಟೆಂಟ್ ಅಲ್ವಾ? ಅಂದರೆ ಫೋಕಸ್ ಇಲ್ಲವೇ ಇಲ್ಲ. ಪ್ರೋಗ್ರಾಮ್ ಆಗುತ್ತೆ ಮತ್ತು ಮುಗಿದ್ಬಿಡುತ್ತೆ ಅಷ್ಟೇ.
ಅದ್ರ ಬಗ್ಗೆ ಅದನ್ನು ತಿಳಿದ ರಿವ್ಯೂ ಬರೆಯೋರು. ಬದುಕಿನಲ್ಲಿ ಒಂದು ಸಂಗೀತ ಇದೆ ಅನ್ನೋ ಕಲ್ಪನೆನೇ ಇಲ್ಲ. ಸೌಂಡ್ ಅಲ್ಲ ಸರ್, ನಾವು ಏನೇನೋ ವೈಲೆನ್ಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಸಮಾಜದಲ್ಲಿ ಹೇಳ್ತೀವಲ್ಲ, ಕೇಳಿಸಿಕೊಳ್ಳುವ ಕಿವಿಗೆ ಆದ್ಯತೆನೇ ಇಲ್ಲ. ಇವೆಲ್ಲ ಎಲ್ಲಿ ಶಾಲೆಗಳಿದ್ವಲ್ಲ, ಮತ್ತು ಸಂಗೀತ ಮೇಷ್ಟ್ರು ಅಂತಿದ್ರು, ಎಲ್ಲಿದ್ದಾರೆ ಈಗ? ನೀವು ಸಂಗೀತ ಕಲಿಸೋದೇ ಇಲ್ಲ, ಬರೀ ಬೆಳಗಿಂದ 9ರಿಂದ ಸಂಜೆ 4 ತನಕ ಅವ್ನಿಗೆ ಅಕಾಡೆಮಿಕ್ಸ್ ಅಂತ ಡ್ರಿಲ್ ಮಾಡಿದಾಗ ಅವ್ನ ಹೃದಯ ಹೆಂಗೆ ಬದಲಾಗುತ್ತೆ? ಅವ್ನು ಅಕಾಡೆಮಿಕಲಿ ರ್ಯಾಂಕ್ ತೊಗೊಳ್ತಾ ಹೋಗ್ತಾನೆ ಅಷ್ಟೇ, ಅವನೊಂದು ಚೆನ್ನಾಗಿ ವ್ಯಕ್ತಿ ಅಂತ ಆಗ್ತಾನೆ. ಬಟ್ ಒಳಗಡೆಗೆ ಅವನಲ್ಲಿ ಎಲ್ಲಿ ಎಮೋಷನಲ್ ಕ್ವಶಂಟ್ ಎಲ್ಲಿ ಇರಬೇಕು? ಇವು ತುಂಬ ಇಂಪಾರ್ಟೆಂಟ್. ಸಂಗೀತ ಭಾಳ ಇಂಪಾರ್ಟೆಂಟ್. ಸಂಗೀತಗಾರರಾಗ್ಲಿಕ್ಕಲ್ಲ, ನಿಜ, ಅಟ್ಲೀಸ್ಟ್ ಮನುಷ್ಯನಾಗಿ ಸಣ್ಣ ಡೋಸು, ಒಂದಿಷ್ಟು ಸ್ಪೋರ್ಟ್ಸಿನ ಡೋಸು, ಒಂದಿಷ್ಟು ಚಿತ್ರಕಲೆ, ಇವು ಬಹಳ ಇಂಪಾರ್ಟೆಂಟ್. ಅದು ಭಾರತೀಯ ಪರಂಪರೆಗೆ ತುಂಬ ಮುಖ್ಯ. ಇವು ನಮ್ಮ ಇಡೀ ಭಾರತೀಯ ಪರಂಪರೆಯನ್ನು ಎಲ್ಲ ಪಾಶ್ಚಾತ್ಯರು ಯಾಕೆ ಅದನ್ನಷ್ಟು ಹೊಗಳ್ತಾರೆ ಅಂತಂದರೆ, ಇದು ಎಲ್ಲ ಸಮಗ್ರವಾಗಿದ್ದಿದೆ. ಅಲ್ಲಿ ಇಂಡಿವಿಜುವಲ್ ಆಗಿ ನಿಮಗೆ ಅಲ್ಲಿ ಬೇರೆ ಬೇರೆ ಕವಲಾಗಿ ಬೇರೆ ಬೇರೆ ಫೀಲ್ಡ್ಸ್ಗಳಲ್ಲಿ ಸ್ಪೆಷಲೈಸೇಷನ್ ಬೆಳೆದಿದೆ. ಈ ಗ್ರೀಕ್ ಮತ್ತು ಭಾರತೀಯ ಸಂಪ್ರದಾಯಗಳು, ರೋಮನ್ ಗ್ರೀಕ್ ಭಾರತೀಯ ಸಂಪ್ರದಾಯಗಳಿಂದ ಇಲ್ಲಿ ಆಯುರ್ವೇದದ ಪುಸ್ತಕದಲ್ಲಿ ಸಂಗೀತನೂ ಹೇಳ್ತಾರೆ, ಸಂಗೀತದ ಪುಸ್ತಕದಲ್ಲಿ ಯೋಗನೂ ಹೇಳ್ತಾರೆ. ಅಂದರೆ ಫ್ರಾಗ್ಮೆಂಟೇಷನ್ನೇ ನಮ್ಮ ದೃಷ್ಟಿಕೋನದಲ್ಲೇ ಆಗಿಲ್ಲ. ಕಾವ್ಯದಲ್ಲೇ ಯೋಗ ಬರುತ್ತೆ, ಕಾವ್ಯ ಯೋಗ ಅಂತ ಬೇಂದ್ರೆ ಬರ್ತಾರೆ. ಸೊ ಆ ಸೆಮಿನಲ್ ಟೆಕ್ಸ್ಟ್ಗಳು ನೀವು ನೋಡಿದರೆ ಅದರಲ್ಲಿ ಜೀವನವನ್ನು ಸಮಗ್ರವಾಗಿ ನೋಡುವ, ಅಂದರೆ ಈ ಕಲೆಗಳ ಎಲ್ಲ ವಿಷಯಗಳು ನಿಮಗೆ ಬೇರೆ ಯಾವುದೋ ಪುಸ್ತಕ, ಮೆಡಿಕಲ್ ಟ್ರೀಟೈಸಲ್ಲಿ ನಿಮ್ಗೆ ಸಿಗುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರೀ ಅಡ್ಮಿನಿಸ್ಟ್ರೇಷನ್ ಇಲ್ಲ, ನಾಟ್ಯದ ವಿಷಯ ಬರುತ್ತೆ. ಇದು ಹಿಂಗೆ ಇಷ್ಟು ಡಾಮಿನೆಂಟ್ ಆಗಿರುವ ಈ ಕಲ್ಚರ್ನ ನಾವು ವೆಸ್ಟರ್ನ್ ಇದಕ್ಕೆ ಒಳಗಾಗಿ ನಾವು ಇದನ್ನು ಇಟ್ಕೊಂಡಿದ್ದೀವಿ. ಈಗ ಶಾಲೆಯಲ್ಲಿ ಅದೇ ಚೌಕಟ್ಟಲ್ಲಿ ನಾವು ರ್ಯಾಂಕು, ಮಾರ್ಕು, ಟ್ರಾನ್ಸ್ಪರೆನ್ಸಿ ಭಾಳ ಸಪಾಟದು. ನಿಮಗೆ ಲೀನಿಯರಿಂಗ್ ಇದೆ, ಹಂಗಲ್ಲ. ಜಿಗ್ಜಾಗ್ ಆದ ಪರಂಪರೆ, ಜಿಗ್ಜಾಗ್ ಪರಂಪರೆಯಲ್ಲಿ ಇವೆಲ್ಲವೂ ಜೀವನದ ಅವಿಭಾಜ್ಯ ಅಂಗ. ಅಂದರೆ ಒಂದು ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಂದು ಸಣ್ಣ ಮಟ್ಟಿನ ಡ್ಯಾನ್ಸು, ಒಂದು ಕೋಲಾಟ, ಇವೆಲ್ಲ ಇತ್ತು. ಇವು ಏನೋ ಮಾಡ್ತಿದ್ವು, ಅನಕ್ಷರಸ್ಥರಿಗೂ ಕೂಡ ಏನೋ ಮಾಡ್ತಿದ್ವು. ಅಟ್ಲೀಸ್ಟ್ ಅವರು ತುಂಬ ಕ್ರೂರಿಗಳಾಗದೇ ಇದ್ದಾಗೆ ನೋಡ್ತೀವಿ. ಹಾಗಾಗಿ ನಾವು ಈಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋದರೆ ಮಕ್ಕಳು ಹಿಂಗೆ ಹಾಳಾಗ್ಬಿಟ್ಟಿದ್ದಾರೆ. ಕಾರಣ ಇವನ್ನೆಲ್ಲ ಈಗ ನಾವು ಕೊಡಲಿಲ್ಲ ಗಟ್ಟಿಯಾಗಿ. ಸಾಹಿತ್ಯವನ್ನು ಇಂಗ್ಲಿಷ್ ಲಿಟ್ರೇಚರ್ ಓದಿದ್ರಿಂದ ಪೂರಕ ಆಯ್ತು ನನಗೆ ಅದು ಬಹಳ. ಬಟ್ ನಾನು ಜಾಸ್ತಿ ಕನ್ನಡ ಸಾಹಿತ್ಯವನ್ನು ಓದಿದ್ದೆ. ನಾನು ಇಂಗ್ಲೀಷ್ ಎಮ್.ಎ ಮಾಡುವಾಗಲೆಲ್ಲ ಯೂನಿವರ್ಸಿಟಿ ಲೈಬ್ರರಿಲಿ ಕನ್ನಡದ ಎಲ್ಲ ಕಾದಂಬರಿ ಅದೇ ಟೈಮಲ್ಲಿ ಎಕ್ಸಾಮ್ ಎಲ್ಲ ಮಾರ್ಕ್ಸ್ ಹೈ ಸ್ಕೋರ್ ಮಾಡಿಲ್ಲ ನಾನು ಜಸ್ಟ್ ಸೆಕೆಂಡ್ ಕ್ಲಾಸಲ್ಲಿ. ಬಟ್ ಓದಿದ್ದು ಪೂರ ಕನ್ನಡದ ಕುವೆಂಪು ಕಾದಂಬರಿ ಗಟ್ಟಿಯಾಗಿ ಎಲ್ಲ ಸಿಕ್ಕ ಪುಸ್ತಕ ಎಲ್ಲ ಓದಿದ್ದೀನಿ. ಅದು ಇದನ್ನು ನನಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ ಆಗ. ಹಾಗಾಗಿ ಸುಮ್ಮನೆ ಲೈಬ್ರರಿಗೆ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಕಾದಂಬರಿ ಓದೋದೊಂದೇ ಕೆಲಸ. ಇಲ್ಲ, ಅವರು ಚಂಪ ಕೂಡ ಇರಲಿಲ್ಲ ಹಿಂದೆ ಸರ್. ನಾನು 2014 ಅಲ್ಲ, ಸಾರಿ 2004 ನಂದು ಎಮ್.ಎ. ಹಾಗೆ ಅಷ್ಟರೊಳಗೆ ಗಿರಡ್ಡಿ ಅವರು ರಿಟೈರ್ ಆಗಿ. ಪ್ರಶ್ನೆಗಳಿದೆ? ಸಂಗೀತ ಸಾಹಿತ್ಯದಲ್ಲೆಲ್ಲ ತೊಡಗಿಸಿಕೊಂಡ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ. ಭಾರತೀಯ ಪರಂಪರೆ ಸಮಗ್ರತೆ ತುಂಬಾ ಹತ್ತಿರ ಇದೆ. ನಾವು ಇತ್ತೀಚೆಗೆ ಅದರಲ್ಲಿ ತೊಡಗಿಸಿಕೊಂಡದ್ರಿಂದ ಒಂದೊಂದು ಪುಸ್ತಕ ಇದ್ರೆ ಪುಣ್ಯ ತೆಗೆದು ನಾವು NEP-ಯಲ್ಲಿ ಭಾರತೀಯ ಪರಂಪರೆ ಅಂತ ತುಂಬಾ ಮಹತ್ವದ ಪುಸ್ತಕ ಕಳಿಸಿಕೊಡ್ತೀವಿ. ಇದು ಕನ್ನಡ ಬರಲಿಲ್ಲ, ಕನ್ನಡ ಬರ್ಬೇಕಷ್ಟೇ. ನೀವು ಹೇಳಿದ್ರ ಈಗ ಅದರಲ್ಲಿ ಎಲ್ಲವೂ ನೀವು ಹೇಳಿದ್ದೆಲ್ಲ ಪರಂಪರೆ ಎಲ್ಲ ಇಂಗ್ಲಿಷ್ ನಲ್ಲಿ ಇದೆ, ಮರಾಠಿ ಮಾತಾಡ್ತಾ ಇದ್ವಿ. ಅಮ್ನೇಷಿಯಾ ಅಂತ, ಆಫ್ಟರ್ ಅಮ್ನೇಷಿಯಾ ವಿಸ್ಮೃತಿಗೆ ಸಂದಿದ್ದೇವೆ ನಾವೇನು. ಬಹಳ ನೋವಿನ ನಮ್ಮಡಿ ಅವ್ರು ಹೇಳುದು ಹಾಗೆ, ನಮ್ಮಡಿ ಹೇಳುದು ಅದೇ ಕಾನ್ಸೆಪ್ಟ್ ಏನು ಅಂತ. ಒಂದು ನಾವು ವಿಸ್ಮೃತಿಗೆ ಒಳಗಾಗಿ ಹೀಗೆ ಹೊರಟಿದ್ದೇವೆ ನಾವು ಕಳ್ಕೊಂಡು. ಬಟ್ ಅದು ಇದೆ, ಇನ್ನೊಂದು 100 ವರ್ಷ ಆದಮೇಲೆ ಮತ್ತೆ ನಮಗೆ ಅದು ಸಿಗ್ತದೆ ಎಲ್ಲ ಗೊತ್ತಿಲ್ಲ. ಈಗ ಇದ್ದಾಗಲೂ ಅಟ್ಲೀಸ್ಟ್ ಈಗ ಮಾಡಲಿಕ್ಕೆ ತುಂಬ ಆ ಥರದ ಪಾಪ ಸಂಗೀತಗಾರರಿಗೆ ಅಂದರೆ ಬೇಕಾದ ಸಪೋರ್ಟ್. ಈಗ ಎಷ್ಟೋ ಜನ M.A. ಮ್ಯೂಸಿಕ್ ಮಾಡ್ತಾರೆ, ಏನು ಅವರಿಗೆ ಭದ್ರತೆ ಏನಿದೆ? ಎಲ್ಲಿ ಅಪಾಯಿಂಟ್ಮೆಂಟ್ಸ್ ಇಲ್ಲ, ಮತ್ತು ಅವರಿಗೆ ಎಲ್ಲಿ ಮತ್ತು ಎಲ್ಲ ದೊಡ್ಡ ಶಾರ್ಟ್ಸ್ಗಳಿಗೆ ಪ್ರೋಗ್ರಾಮ್ ಸಿಗುತ್ತೆ, ಇವು ಮಕ್ಕಳಿಗೆ ಪಾಪ ಎಲ್ಲಿ ಸಿಗುತ್ತೆ. ಸೊ ಈ ಥರದ ಪ್ಲ್ಯಾನ್ಗಳೆಲ್ಲ ಗೌರ್ಮೆಂಟಲ್ಲಿ ಒಂದು ದೂರದೃಷ್ಟಿ ಇರಬೇಕಾಗುತ್ತೆ. ಸದ್ಯ ಮತ್ತು ಶಾಶ್ವತ ಅಂತೇಳಿ ಆ ಮೂರು ಬಳಸ್ತಾರೆ. ಸದ್ಯದ ಹಂಗು ನಮ್ಗೆ ಯಾವಾಗಲೂ ಬರೀ ಈಗ ಸದ್ಯದ್ದೇ ಹಂಗು, ಶಾಶ್ವತದ ಇದನ್ನೇ ಇಲ್ಲ ನಮಗೆ. ಐಡಿಯಲ್ ಬೇಕಲ್ಲ ಸರ್ ನಮಗೆ. ಸದ್ಯಕ್ಕೆ ನಾವು ಬರೀ ಯಾವಾಗಲೂ ಒಂದೇನೋ ಆಯ್ತಾ ಅವ್ರಿಗೊಂದೇನೋ ಕೊಟ್ಟು ಗಣೇಶ್ ಬಂದಾಗಲೂ ಪಾಪ ಅವ್ರ ವೇದನೆಯಿಂದ ಹೇಳ್ಕೊಡ್ತಾರೆ. ನಾವು ವಾಸ್ತವದ ಇದ್ರೊಳಗಿದ್ದೇವೆ, ಆದ್ರೆ ಆ ಕ್ಲಾಸಿಕ್ ಇದೆಯಲ್ಲ ಅದು ಬಹಳ ಮಹತ್ವದಾಗುತ್ತೆ. ಬಹಳ ಮಹತ್ವ ಸರ್. ಅಂದರೆ ತುಂಬಾ ಆ ಥರದ ಡೈವರ್ಸ್ ಫೀಲ್ಡ್ ನಾವು ಪರಂಪರೆ ಕಳ್ಕೊಂಡು ಹೋಗದೆ ಇದ್ರೆ ಕಷ್ಟ ಆಗ್ಬಿಡುತ್ತೆ. ವೈವಿಧ್ಯಮಯ ಈಗೆಲ್ಲ ಶಾರ್ಟ್ ಕಟ್ ಅಲ್ಲಿ
ಮೂಲವಾಗಿ ಎಲ್ಲದೂ ಬಂದಿರೋದೇ ಅಲ್ಲಿಂದ, ಅಲ್ಲ ಅಂದ್ರೆ ಮಾತುಗಳಿಂದಾನೇ ಬಂದಿರುವಂಥದ್ದು. ಗೆಜೆಟ್ಸ್ನ ದೃಷ್ಟಿಕೋನದಿಂದ ಆದ ಆವಿಷ್ಕಾರಗಳಿಂದ ಹಂಗಾಗಿದೆ. ಬಟ್ ಹಂಗಾದಾಗಲೂ ಕೂಡ ನಮ್ಗೆ ಇದ್ರದ್ದು ಅರಿವಿದ್ದಾಗ ನಾವು ಕಳೆದು ಹೋಗೋದಿಲ್ಲ. ನಮ್ಗದು ಸ್ಪಷ್ಟತೆ ಇತ್ತು ಅಂದರೆ ನಾವು ಕಳೆದು ಹೋಗೋದಿಲ್ಲ. ಮಕ್ಕಳಿಗೆ ನಾವು ಡೈರೆಕ್ಷನ್ ಎಷ್ಟೋ ವರ್ಷಗಳಿಂದ ಉಳ್ಕೊಂಡು ಬಂದಿಲ್ಲ ಭಾರತೀಯ ಪರಂಪರೆ. ಹಂಗಿದ್ರೆ ಎಂತೆಂಥ ಅನ್ಸ್ಲಾಟ್ಸ್ ಆಗಿದೆ, ಯಾವತ್ತೂ ಆಗಬೇಕಿತ್ತಲ್ಲ. ಹಾಗಾಗಿ ಆಗಲ್ಲ ಅಂತಲೇ ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಆಗಲ್ಲ. ಈಗ ಕನ್ನಡ ಡಿಪಾರ್ಟ್ಮೆಂಟ್ ಹೇಗೆ ನನಗೆ ಗೊತ್ತಾದಂಗೆ ಸೈಲೆಂಟಾಗಿ ನೀವು ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಲ್ಲ, ಅದು ಸಡನ್ನಾಗಿ ಯಾವುದೋ ಗಮನಕ್ಕೆ ಬಂದು ನೀವು ಪಾಪ್ಯುಲಾರಿಟಿ ಸಿಗದೇ ಇರ್ಬೋದು. ಬಟ್ ಯಾವುದೋ ಒಬ್ಬ ಹುಡುಗ ರಿಸರ್ಚರ್ ಹುಡ್ಕೊಂಡು ಬರುವಾಗ ಇಲ್ಲಿ ಈ ಕೆಲಸ ಇಲ್ಲಿ ಮಾಡಿಟ್ಟಿದ್ದು ಸಾರ್ಥಕ ಆಗುತ್ತೆ, ಅವನಿಗೆ ಅದು ದಾಖರವಾಗಿ ಸಿಗುತ್ತೆ. ಹಾಗಾಗಿ ಅದು ನಮಗೆ ಆ ತೃಪ್ತಿಯಿಂದ ನಾವು ಮಾಡ್ತಾ ಖುಷಿಯಿಂದ ಹೋಗ್ಬೇಕಷ್ಟೇ. ಕರೆಕ್ಟು ಗೊತ್ತಾಗುತ್ತೆ. ಸಣ್ಣ ಡಿಪಾರ್ಟ್ಮೆಂಟು ಇಲ್ಲಿ ಭಾಳಷ್ಟು ಸಹಕಾರ ಬೇಕಾಗುತ್ತೆ, ಅಷ್ಟಾಗೋದಿಲ್ಲ. ಬಟ್ ಅಷ್ಟು ಸೀಮಿತ ಸೌಲಭ್ಯಗಳಲ್ಲಿ ಸೀಮಿತ ಇದರಲ್ಲಿ ನೀವು ಇಷ್ಟು ಮಾಡ್ತಾ ಇದ್ದೀರಲ್ಲ, ನನಗೆ ನಮ್ಮ ಸುತ್ತಮುತ್ತದ ಡಿಪಾರ್ಟ್ಮೆಂಟ್ಗಳು ನನಗೆ ಕಣ್ಣಿಗೆ ಕಾಣಿಸುತ್ತೆ, ಅವ್ರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟೆಲ್ಲ ಇತ್ತು ನೋಡಿ. ಅಂದರೆ ಕೆಲವೇ ಜನ ನೀವು ಸೇರಿಕೊಂಡು ಇಷ್ಟು ಪಬ್ಲಿಕೇಶನ್ಸ್ ನನಗೆ ಖುಷಿ ಆಯಿತು. ಈಗ ನಮ್ಗೆ ಮಾಡಬೇಕು ಅಂತ ಒಳಗಡೆ ನಮಗೆ ಮಾಡಬೇಕಾಗತ್ತೆ. ಪರಂಪರೆಯ ಜವಾಬ್ದಾರಿ ಉಳಿಸ್ಕೊಳ್ಬೇಕು ಅಂತ ಒಂದು ಸಮಗ್ರ ವ್ಯಕ್ತಿತ್ವ ಬಹಳ ವಿಶೇಷವಾಗಿ ಅವರಿಗೆ ಇವತ್ತು ಸಾರ್ಥಕ. ಸಂಗೀತದ ಹಿನ್ನೆಲೆಯಲ್ಲಿ ಒಂದು ಜಾನಪದವನ್ನ ಹೇಗೆ ಹಾಡೋದು ಅಂತ ಒಂದು ಇದು ಕೊಡಿ. ಜಾನಪದ ಯಾವುದಾದ್ರೂ ಒಂದು ಗೀತೆಯನ್ನು. ಜನಪದ ನನಗೆ ಹೀಗೆ ನಾನು ಹಾಡಿ ಊರಲ್ಲೆಲ್ಲ ನಮ್ಮ ಹಳ್ಳಿಗಳಲ್ಲಿ ಆಡಿಸಿಬಿಟ್ಟಿದ್ದಾರೆ ಅಂತ ಕೇಳಿ ಅವಾಗ ಹಾಡ್ತಿದ್ದೆ ಅಷ್ಟೇ. ಈಗ ಅಂದರೆ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದಲ್ಲ, ಎಲ್ಲರೂ ಜನಪದ ಹಾಡುಗಳು ಹಾಡಿದ್ದಾರೆ, ವಿಶೇಷವಾಗಿ ಏನಿಲ್ಲ. ನಿಂಬಿಯ ಬನಾದ ಮೇಲೆ ಆ ಥರದ ಹಾಡುಗಳು ಹಾಡ್ತಾರೆ. ವಾಯ್ಸ್ ಇತ್ತಲ್ಲ, ವಾಯ್ಸ್ ಚೆನ್ನಾಗಿತ್ತು, ಜನ ಇಷ್ಟಪಡ್ತಾರೆ, ಅದನ್ನು ಹಾಡ್ತಿದ್ದೆ. ಕಲಿತಿಲ್ಲ ವಿಶೇಷವಾಗಿ ಊರಿನಲ್ಲಿ ಹಾಡೋದನ್ನು ಕೇಳಿಸ್ಕೊಂಡು. ಒಂದು ಹತ್ತಕ್ಕೆ ನಿಲ್ಸೋಣ. ಬೇರೆ ಬೇರೆ PhD ಮಾಡಿಸ್ತಾ ಇದೆ, ಕಲಿಸ್ತಾ ಇದೆ, ಎಲ್ಲರೂ ಧನ್ಯವಾದ ಹೇಳಿ. ಹಾಗೆ ಸಂಗೀತವನ್ನು ಕಲ್ತವ್ರು. ಹಾಗೆ ಒಂದು ಹಾಡು ಹಾಡ್ತೇನೆ. ಒಂದು ಹಾಡು ಮೊನ್ನೆ ತುಂಬಾ ಹೊಡಿತಾನೆ ಇಲ್ಲ, ನಾನೆಲ್ಲ ಇದ್ದೀನಿ, ಹೊರಗೆ ಬರಕ್ ಆಗ್ತಾ ಇಲ್ಲ. ನಮಸ್ಕಾರ. ಇವತ್ತು ಒಂದು ಅನಿರೀಕ್ಷಿತವಾಗಿ ಸಿಕ್ಕಂತಹ ಒಂದು ಭಾಗ್ಯ ನಮಗೆ ಅಂತ ಅನಿಸ್ತಾ ಇದೆ. ಇಷ್ಟೊಂದು ಅವರ ಮಾತನ್ನ ನಮ್ಮ ವಿಭಾಗಕ್ಕೆ ಇವತ್ತು ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಮಿಥುನ್ ಚಕ್ರವರ್ತಿ ಸರ್ ಅವರ ಮಾತನ್ನ ಕೇಳುವಾಗಲೇ ಅವರಲ್ಲಿ ಒಂದು ಸಂಗೀತ ಇದೆ ಅನ್ನೋದು ಗೊತ್ತಿತ್ತು. ನಿನ್ನೆ ಒಂದು ಅವರ ಏನು ಸಣ್ಣ ಒಂದು ಭೇಟಿಯಾದವಾಗಲೇ ಗೊತ್ತಿತ್ತು ಅವರೊಳಗೆ ಏನೋ ಸಂಗೀತ ಒಂದು ವಿಕಸನ ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ಅದರ ಪ್ರತ್ಯಕ್ಷ ಸಾಕ್ಷಿಯಾಗಿ ಅವರು ಹಾಡಿದ ಹಾಡುಗಳಲ್ಲಿ ನಮಗೆ ಗೊತ್ತಾಯಿತು. ಬಹಳ ಸೊಗಸಾಗಿ ಆ ಸಂಗೀತದ ಸಂಸ್ಕಾರ ಯಾವ ರೀತಿ ಶಾಸ್ತ್ರದ ಜೊತೆಯಲ್ಲಿಯೇ ನಮ್ಮ ಮನಸ್ಸಲ್ಲಿ ಆ ಸ್ವರಗಳನ್ನು ಕೂಡಿಸ್ಕೊಂಡು ನಾವು ಹೇಗೆ ಅದನ್ನು ಬೆಳೆಸ್ಕೊಳ್ಬೋದು. ಶಾಸ್ತ್ರಕ್ಕೂ ಸಂಗೀತಕ್ಕೂ ವ್ಯತ್ಯಾಸಗಳಿವೆ. ಕೇವಲ ಶಾಸ್ತ್ರಾಭ್ಯಾಸದಿಂದ ಮಾತ್ರ ಸಂಗೀತ ಒಲಿಯೋದಿಲ್ಲ, ಅದನ್ನು ನಾವು ಆತ್ಮಸಾತ್ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಅನ್ನುವಂಥ ಅನೇಕ ಸಂಗತಿಗಳನ್ನು ಬಹಳ ಸೊಗಸಾಗಿ ನಮಗೆ ತಿಳಿಸಿ ಹೇಳ್ತೀರಾ. ಸಾಹಿತ್ಯಕ್ಕೂ ಸಂಗೀತಕ್ಕೂ ಒಂದು ರೀತಿಯ ಅಗಾಧವಾದ ಸಂಬಂಧ ಇದೆ ಅನ್ನುವಂಥದ್ದು ಶಾಸ್ತ್ರೀಯವಾಗೂ ಅದು ಒಂದು ರೀತಿಯಲ್ಲಿ ತೋರಿಸಿದ್ದಾರೆ. ಆದರೆ ಪ್ರತ್ಯಕ್ಷವಾಗಿ ಅದನ್ನು ಪ್ರಸ್ತುತಪಡಿಸುವಾಗ ಆ ಶಾಸ್ತ್ರ ಒಂದು ರೀತಿಯಲ್ಲಿ ಹಿಂದೆ ಹೋಗಿ ನಮ್ಮ ಮನಸ್ಸನ್ನ ಹೇಗೆ ಅದು ಪಕ್ವಗೊಳಿಸ್ತದೆ ಅನ್ನುವಂಥ ಒಂದು ಅರಿವನ್ನ ನಮಗೆ ಉದ್ದೇಶನೇ ಅದು. ಫಸ್ಟ್ ಅಲ್ಲಿಗೆ ಟಚ್ ಆಗುತ್ತೆ. ಯಾವ ಗ್ರಾಮರು ಯಾವ ಪ್ರಾಥಮಿಕ ಇದು ಬೇಕಾಗಿದೆ ಮನುಷ್ಯನ ಹೃದಯಕ್ಕೆ ಫಸ್ಟ್ ಮುಟ್ಟಿದ್ರೆ ಅದು ಅದೇ ಅದರ ಎಂಡ್. ಇಷ್ಟು ಸೊಗಸಾಗಿ ನಮಗೆ ಇವತ್ತು ಪ್ರಸ್ತುತಪಡಿಸಿರುವಂತಹ ಮಾತಿನ ಮೂಲಕ ಸಂಗೀತದ ಮೂಲಕ ಎಲ್ಲರನ್ನ ರಂಜಿಸಿದ ನಮ್ಮ ಹೃದಯಕ್ಕೆ ತಟ್ಟುವಂತೆ ತಮ್ಮ ಪ್ರಸ್ತುತಿಯನ್ನು ಮಾಡಿರುವುದಕ್ಕೆ ನಾವೆಲ್ಲರೂ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ನತಮಸ್ತಕರಾಗಿದ್ದೇವೆ. ಅನೇಕ ಕೃತಜ್ಞತೆಗಳು. ಸತ್ಯವತಿಯವರು ಬಂದ್ವಿ, ಗೊತ್ತಿರಬಹುದು. ಸತ್ಯವತಿ ಹಿರಿಯ ಕಲಾವಿದರು ಮೈಸೂರು ಗಂಟೆ ಗಟ್ಟಲೆ ಸಂಗೀತದ ಉಗಮ ಹೇಗಾಯ್ತು, ಶುರು ಮಾತು ಧಾತು ಆಕಾಶದಲ್ಲಿರುವಂತಹ ಇದೆಲ್ಲ ಹೇಗೆ ಧ್ವನಿ ಹೇಗೆ ಉಟ್ಕೊಂಡು ಸರಿ ಎಲ್ಲಕ್ಕಿಂತ ಎಷ್ಟು ಈಗ ಸ್ವಲ್ಪ ಕಲ್ತಾಗ ನಮ್ಮ ತಲೆಗೆ ಅಡರಿ ಹೋಗ್ತದೆ ನಾವೇ ಅನ್ನೋದು. ನೀವು ನೆನೆದು ಅತ್ರಿ ಅಂತ ಕಣ್ಣಲ್ಲಿ ನೀರು ಬರ್ತದೆ ಅಂತ ಒಂದು ಇದೆಯಲ್ಲ. ಇದೆಲ್ಲ ನಿಜವಾಗಿ ನಾವು ಕಲಿಬೇಕಾದ್ರೆ ಕಂಡಾಗ ನಾವು ಅಲ್ಪ ಗೊತ್ತಾಗುತ್ತೆ. ನಮ್ಗೆ ಕಾಣಿಸ್ಲಿಲ್ಲ ಅಂದ್ರೆ
ಬಹುಶಃ ಆ ಸಾಧಕರಿಗೇನೆ ಆ ರೀತಿಯ ಒಂದು ನಿರಾಕಾರ, ನನಗೆ ಅಹಂ ಇಲ್ಲದೆ ಅವರ ಇರುವಂತ ಅನುಭವವನ್ನ ಹಂಚ್ಕೊಳ್ಳೋದ್ರಲ್ಲೇ ನಮ್ಗೆ ಗೊತ್ತಾಯ್ತು ಆ ಸಂಸ್ಕಾರ ಇರ್ಬೇಕು ನಮ್ಮೊಳಗೆ. ಒಂದು ವಿದ್ಯೆಯನ್ನ ನಮ್ಮದಾಗಿ ಮಾಡ್ಕೊಳ್ಳುವಾಗ ಆ ಸಂಸ್ಕಾರವನ್ನು ಕೂಡ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅದನ್ನು ಕೂಡ ಎಷ್ಟು ಸೊಗಸಾಗಿ ನಮ್ಮ ಡಿವಿಜಿ ಹೇಳ್ತಾರಲ್ಲ, ಬೆಳಕೀವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ ಅಂತ. ಒಲಿನಿಂದ ತುಟಿಗಳನ್ನು ಎಂತ ಅದ್ಭುತವಾದ ಮಾತು. ನಾವು ಏನೋ ಬಹಳ ದೊಡ್ಡ ಸಂಭ್ರಮದಲ್ಲಿ ಇರ್ತೇವೆ. ಹಿಂದೂಗಾಣರು ಶಬ್ದ ಸಂಭ್ರಮದಲ್ಲಿ, ಹಿಂದೂಗಾಣರು ಮುಂದುಗಾಣರು, ಮೂರು ಲೋಕ ಸೂರ್ಯ ಹೋಯಿತು ಅಂತ ಅಲ್ಲವ ಹೇಳ್ತಾರೆ. ಮತ್ತೇನಿಲ್ಲ. ಅಂತ ಎಚ್ಚರದ ಹಾಗಾಗಿ ಶಬ್ದಗಳು ಚಾಟಿ. ಅಂತೆಲ್ಲ ಬೆಳಕಿದೆಯಲ್ಲ ನಮ್ಮ ಪರಂಪರೆಯಲ್ಲಿ ಅಂತ ನಮ್ಗೆ ನಿಜ, ನಿಜ. ನಾವು ಧನ್ಯರು ಅಂತ. ಅಲ್ಲಮ ಪ್ರಭುಗಳು ಹೇಳಿದ್ರೆ ಇವರು ಮರಾಠಿಯವರೆಲ್ಲ ಹಿಂದಿಯವರೆಲ್ಲ ಬಾಯ್ಬಿಟ್ಟು ಇಂಥದ್ದೆಲ್ಲ ಇದೆಯಾ ಕನ್ನಡದಲ್ಲಿ ಅಂತ ಅಲ್ಲ, ರಾಮನಾಯಕರು ಹೇಳ್ತಾ ಇದ್ರು ಇಲ್ಲಿ ಕಾರ್ಯಕ್ರಮದಲ್ಲಿ. ರಾಮನಾಯಕರು ಇದು ಕನ್ನಡ ಭಾಗ್ಯವಂತ ಸಾಹಿತ್ಯ, ನೀವು ಅದನ್ನು ಉಳಿಸ್ಕೊಂಡಿದ್ದಾರಲ್ಲ. ವಚನ ಹಾಡಿದ್ ನೋಡಿ ರೋಮಾಂಚನ ಆಯ್ತು. ಹಾಡುವವರೇ ಕಮ್ಮಿ. ಸರ್, ನಮ್ಗೆ ನಿಮ್ಮ ದೊಡ್ಡ ಕಾರ್ಯಕ್ರಮಕ್ಕೆ ಬಂದ್ರು ಇಷ್ಟೊಂದು ಹತ್ತಿರದಲ್ಲಿ ಇಷ್ಟೊಂದು ಮಾತುಗಳನ್ನ ಕೇಳಿ ನಿಜವಾಗಿ ನಮ್ಮ ಭಾಗ್ಯ ಅದು. ನೋಡಿ, ಈ ತರದ ಇನ್ಫಾರ್ಮಲ್ ಸೆಟ್ಟಿಂಗ್ ತುಂಬಾ ಇಷ್ಟ. ಅನೇಕ ನಿನ್ನೆ ಅಲ್ಲಿ program ಇತ್ತು, ಅಲ್ಲಿ ಲೈಟ್ ಯಾರು ಕೂತ್ತಾರೆ ಕಾಣೋದಿಲ್ಲ. ನಮ್ಗೆ ಯಾರು ಅದು ಹಾಗೆ ನಾಲ್ಕು ಜನ ಇಲ್ಲಿ ಕೂತ್ಕೊಂಡ್ರೆ ಇದು ಬರೀ ಆಗ್ತಾ ನೆನಪಲ್ಲಿ ಉಳಿಯುತ್ತೆ. ಅದು ಬೇರೆ ಕಡಿಮೆಯವರು ಬಂದಾಗ ಎಷ್ಟು ಸಂದರ್ಭದಲ್ಲಿ ಮನೆ ವಾತಾವರಣ ಯಾವ ಎಷ್ಟು ಹಾಸನ ಸಾಹಿತ್ಯ ಸಮ್ಮೇಳನದಲ್ಲಿ 100 ಮಂದಿ ವೇದಿಕೆಯಲ್ಲಿ ಪ್ರಧಾನಿ ಹಿಡಿದು ಎಲ್ಲ ಇದ್ರಂತೆ. ಕೊನೆಗೆ ಅವ್ರು ಬಂದು ಇಲ್ಲಿ ಹೇಳಿದ್ರು, ನಾನು ಅದಕ್ಕಿಂತ ಚಲೋ ಅಂತ. ಅಲ್ಲ, ಯಾರು ಅಲ್ಲ ಕಡಿಮೆಯವರು ಕಣಿವೆಯವರು ಇಲ್ಲಿಗೆ ಮಗಳ ಮನೆ ಇತ್ತು, ಬರ್ತಾ ಇದ್ರು ಅವ್ರು ಮಗನ ಮನೆ. ಅಯ್ಯೋ, ನಮಗೆ ಆಪ್ತತೆಗೆ ಬೆಲೆ ಕಟ್ಟಕ್ಕೆ ನನಗೆ ಇನ್ನು ಎಷ್ಟು ವರ್ಷ ಆದ್ರೂ ಇದು ಮನೆಯಿದೆ. ಈ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಗುರುಗಳಾದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ಅವರಿಗೂ ನಮ್ಮ ಕನ್ನಡ ವಿಭಾಗಕ್ಕೂ ನಾವು ಚಿರಋಣಿಗಳಾಗಿರ್ತೇವೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ